ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂದ ಅಂತ ಹೇಳ್ತಾ ಆಯ್ತಾ ಅಲ್ರದ್ದು ಬ್ರೇಕ್ಫಾಸ್ಟು. ಸೊ ಯಾರ್ಯಾರು ಏನೆಲ್ಲ ಪ್ರಿಪೇರ್ ಮಾಡ್ಕೊಂಡು ತಿಂದ್ರಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಯಪ್ಪ ಗೈಸ್ ಹೆಂಗೆ ಬರ್ತಾಯಿದೆ ನೋಡಿ ಕ್ಯಾಮ್ರಾ ಲೈಟಿಂಗ್ಸ್. ಸೊ ಗೈಸ್ ಹೇಗಿದ್ದೀರಾ ಎಲ್ಲರೂ? ಹೋಪ್ಸು ಎಲ್ಲ ಆರಾಮಾಗಿ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಇದು ಗುರುವಾರ ಬೆಳಗ್ಗೆ ವಾರ ಪೂಜೆ ದೇವಸ್ಥಾನ ವಿಸಿಟ್ ಪ್ರತಿಯೊಂದು ಆಯಿತು. ದೇವ್ರ ಮನೆಗೆ ಗಮ್ಮಂತ ಇದೆ. ಇವತ್ತು ಮಲ್ಲಿಗೆ ಹೂವು ಹಾಕಿ ತುಂಬ ಮಲ್ಲಿಗೆ ಹೂವು ಹಾಕಿ ಪೂಜೆ ಮಾಡಿರೋಂಥದ್ದು. ಅದಕ್ಕೆ ದೇವ್ರ ಮನೆಗೆ ಗಮ್ಮಂತ ಇದೆ. ಸೊ ನನಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ನಿಮಗೆ ಯಾವ ಹೂವು ಅಂದರೆ ತುಂಬ ಇಷ್ಟ ಕಮೆಂಟಲ್ಲಿ ಹೇಳಿ. ಇವತ್ತು ನಾನು ಗೋಧಿ ದೋಸೆ ಮಾಡಿದ್ದೆ, ಜೊತೆಗೆ ಎಲ್ಲ ಕಾಳುಗಳು ಹಾಕಿ ಒಂದು ಸಾಗು ಅಥವಾ ಕೂಟ್ ಸುಮಾರು ಸಲ ರೆಸಿಪಿ ಶೇರ್ ಮಾಡಿದ್ದೀನಿ. ಸೊ ತರಕಾರಿ ಗೊಜ್ಜು ಅಥವಾ ಕಾಳು ಗೊಜ್ಜು ಅಂತ ಕರಿಬೋದು, ಅದನ್ನು ಮಾಡಿದಂಥದ್ದು ಇವತ್ತು. ಎಲ್ಲರದ್ದು ಬ್ರೇಕ್ಫಾಸ್ಟ್ ಆಯಿತು. ಮಕ್ಕಳೆಲ್ಲ ಟೆಸ್ಟ್ ನಡೀತಾ ಇದೆ, ಅವ್ರಿಗೆ FA3 ಕಂಡಕ್ಟ್ ಆಗಿದೆ. ಸೊ ಅವ್ರ ಜೊತೆ ಓದಿಸಿ ಬರೆಸಿ ಗಂಟ್ಲೆಲ್ಲ ಪ್ಯಾಕಪ್. ಪ್ರತಿ ಸಲ ಹೇಳ್ತೀನಿ, ಹೇಳೋದು ತುಂಬ ಈಸಿ, ಬಟ್ ಎಲ್ಲವನ್ನು ನಿಭಾಯಿಸೋದು ತುಂಬಾ ಕಷ್ಟ. ಬಟ್ ಆದರೂ ಬಿಡ್ಕೊಡೋದರ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವ್ಲಾಗ್ನ ಶೇರ್ ಮಾಡಿ, ಮತ್ತು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ನ ಮಾಡಿ ಅಂತ ಹೇಳ್ತಾ ಒಂದು ಸಪೋರ್ಟ್ ಮಾಡಿ ವ್ಯೂಸ್ ಕೊಡಿ ದಯವಿಟ್ಟು. ಕಣ್ಣೆಲ್ಲ ನಿದ್ರೆ ಇಲ್ದಾರ ಒಳಗಡೆ ಹೊಟ್ಟೋಗ್ಬಿಟ್ಟಿದ್ದಾವೆ. ನನಗೆ ಹಂಗೆ ಫೀಲ್ ಆಗ್ತಾಯಿದೆ, ಕಣ್ಣು ಇಷ್ಟು ಒಳಗಡೆ ಹೊಟ್ಟೋಗ್ಬಿಟ್ಟಿದೆ ಕಣ್ಣು ಅಂತ ಅನ್ನಿಸ್ತಾ ಇದೆ. ಸೊ ಗೈಸ್ ವೆಲ್ಕಮ್ ಅಗೇನ್. ನನಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ಆಯಿತಾ, ನಿಮಗೆ ಓದೋಕ್ಕೆ ಬರೋಕ್ಕೆ ಬರಲ್ಲ ಅನಿಸುತ್ತೆ, ತುಂಬ ಸ್ಪೆಲ್ಲಿಂಗ್ ಮಿಸ್ಟೇಕು ಹಂಗೆ ಹಿಂಗೆ ಅಂತ. ಅದಕ್ಕೆ ನಾನು ಒಂದೇ ಹೇಳ್ತೀನಿ, ಸಿಸ್ಟರ್ ಹೌದು ನಾನು ಪೆದ್ದಿ ನಿಮ್ಮ ಜಾಣೆ ಅಲ್ಲ. ಸೊ ನಿಮ್ಮದು ID ನೇಮು ಸರಿ ಗೊತ್ತಿಲ್ಲ, ಯಾಕಂದರೆ ನೀವು ಅಕ್ಕನೋ ಅಣ್ಣನೋ ತಂಗಿನೋ ಏನೋ ಗೊತ್ತಿಲ್ಲ. ಬೇರೆಯವ್ರನ್ನ ತಪ್ಪು ಹುಡ್ಕೊಂಡು ಒಂದು ಬೆಟ್ ಮಾಡಿ ಹಿಂಗೆ ಬ್ಲೇಮ್ ಮಾಡಿ ಹಿಂಗೆ ತೋರಿಸ್ತಾ ಹೋದರೆ ಮಿಕ್ಕಿದ್ದ 4 ಫಿಂಗರ್ಸ್ ಏನಾಗುತ್ತೆ ನಮ್ಮನ್ನು ತೋರಿಸುತ್ತೆ. ನಾವು ಎಲ್ಲದರಲ್ಲೂ 100% ಪರ್ಫೆಕ್ಟ್ ಆಗಿರ್ತೀವ ಬೇರೆಯವ್ರನ್ನ ಬ್ಲೇಮ್ ಮಾಡಿ ತಪ್ಪು ಹುಡ್ಕೊಂಡೇ ನಿಂತಿರೋಕ್ಕೆ? ಇಲ್ಲ ಅಲ್ವಾ? ಸೊ ಅದು ಟೈಪ್ ಮಾಡುವಾಗ ಮೊಬೈಲಲ್ಲಿ ಏನಾಗುತ್ತೆ ಗೊತ್ತಾ, ಈಗ ಕನ್ನಡ ಡ್ಯಾಶ್ಬೋರ್ಡ್, ನಾನು ಕರ್ನಾಟಕದವರು ಜಾಸ್ತಿ ನನ್ನ ವೀಡಿಯೋಸ್ ನೋಡೋದ್ರಿಂದ ನಾನು ತಂಬ್ಲೈನ್ನ ಕನ್ನಡದಲ್ಲೇ ಹಾಕ್ತಿರ್ತೀನಿ. ಇಂಗ್ಲೀಷಲ್ಲಿ ಹಾಕ್ಬೋದು, ಇಲ್ಲ ಅಂತಲ್ಲ, ಎಲ್ಲರಿಗೂ ಇಂಗ್ಲೀಷ್ ಅರ್ಥ ಆಗುತ್ತೆ ಅಂತ ಏನಿಲ್ಲ. ಸೊ ಕನ್ನಡ ಆದರೆ ಎಲ್ರಿಗೂ ಅರ್ಥ ಆಗುತ್ತೆ ಅಂತ ತಂಬ್ಲೈನ್ನ ನಾನು ಕನ್ನಡದಲ್ಲಿ ಟೈಪ್ ಮಾಡೋದ್ರಿಂದ ಆ್ಯಪಲ್ ಫೋನ್ ನಾನು ಯೂಸ್ ಮಾಡೋದು. ಸೊ ಹಿಂಗೆ ಟೈಪ್ ಮಾಡುವಾಗ ಅದು ಅನ್ನೋದೇನಾಗುತ್ತೆ, ಸಡನ್ನಾಗಿ ನಾವತ್ತು ಅದ್ರ ಪಕ್ಕ ದೀರ್ಘ ಅಥವಾ ಏನಾದರೂ ಬಂದಾಗ ಅದು ಸರಿಯಾಗಿ ನಾನು ನೋಡಿರಲ್ಲ, ಅದೇ ಒಂದೇನೋ ಒಂದು ತೊಗೊಂಡಿರುತ್ತೆ, ನಾನು ಸರಿಗೆ ನೋಡಿರಲ್ಲ, ಅದು ಕರೆಕ್ಟಾಗಿ ಟೈಪ್ ಆಗಿದೆ ಅಂದ್ಕೊಂಡು ಮುಂದೆ ಟೈಪ್ ಮಾಡ್ಕೊಂಡು ಹೊರಟೋಗಿರ್ತೀನಿ. ಅರ್ಜೆಂಟಲ್ಲಿ ಮಾಡೋದ್ರಿಂದನೋ ಅಥವಾ ಕರೆಕ್ಟಾಗಿರುತ್ತೆ ಅನ್ನೋ ಓವರ್ ಕಾನ್ಫಿಡೆನ್ಸಿಂದನೋ ಆ ರೀತಿ ಆಗುತ್ತೆ. ಅದ್ರ ಮಾತ್ರಕ್ಕೆ ನಿಂಗೆ ಓದೋಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ಥೂ ನಿನ್ನ ತಂಬ್ಲೈನಲ್ಲಿ ಫುಲ್ಲು ಮಿಸ್ಟೇಕ್ಸು ಹಾಗೆ ಹೀಗೆ. ಓಕೆ, ಇಟ್ಸ್ ಓಕೆ, ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರಲ್ಲ ಅಲ್ವಾ ಗೈಸ್? ಸೊ ಥ್ಯಾಂಕ್ ಯು. ಇನ್ಮೇಲೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಯಿತು. ಒಂದೊಂದು ಒತ್ತರು ಸುಳ್ಳಿ ಒಂದೊಂದು ದೀರ್ಘಗಳನ್ನೂ ಅಬ್ಸರ್ವ್ ಮಾಡ್ತೀರಾ ಅಂತ. ಓಕೆ, ನೀಟಾಗಿ ಮಾಡೋಣ ಆಯಿತಾ? ಅದು ಏನು ಮಹಾ ಅಪರಾಧ ಅನ್ನೋ ಥರ ಬಿಂಬಿಸ್ಬೇಡಿ. ಓಕೆ, ಥ್ಯಾಂಕ್ ಯು. ಎಲ್ಲರೂ ಅಲ್ಲ, ಯಾರೋ ಇಲ್ಲೊಬ್ಬರು ಸಿಸ್ಟರ್ ಹೇಳಬೇಕು ಅನ್ನಿಸ್ತು. ಸೊ ಅದಕ್ಕೊಂಚೂರು ಏನು ತುಂಬ ಹೂ ಅಂತೆಲ್ಲ ನಕ್ಕೊಂಡು ಹೇಳಿದರು. ಅಷ್ಟೊಂದು ಹೀಯಾಳಿಸಿ ಹೇಳೋಂಥದ್ದು ಅವಶ್ಯಕತೆ ಇರಲಿಲ್ಲ. ಹೇಳಿ, ಬೇಡ ನಾನೇ ಹೇಳಲ್ವಾ, ಕಮೆಂಟ್ ಮಾಡಿ ಹೇಳೋ ರೀತಿ ಹೇಳಿ ಅಂತ ಅಷ್ಟೇ ಹೇಳೋದು. ಗೈಸ್ ತಬ್ಲೈ ನೋಡಿದರೆ ಗೊತ್ತಿರುತ್ತೆ ನಿಮಗೆ ಇದು ಯಾವ ವಿಡಿಯೋ, ಯಾವ ಥರದ ವಿಡಿಯೋ, ಯಾವುದ್ರ ಬಗ್ಗೆ ವಿಡಿಯೋ ಅಂತ. ಅದಕ್ಕಿಂತ ಮುಂಚೆ ಬೆಳಗ್ಗೆಯಿಂದ ಏನೇನಾಯಿತು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಯದೋಪ ಸತೀಶ್ ಜೊತೆ ರೌಂಡ್ ಹೋಗಿದ್ದಾನೆ. 9:30-10 ಗಂಟೆ ಆಗ್ತಿದ್ದಂಗೆ ಮನೆಗೆ ಬಂದ್ಬಿಡ್ತಾನೆ. ಇವಾಗ ಅವನ ಜೊತೆ ಆಟ ಆಡ್ಕೊಂಡು ಇದ್ಬಿಟ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಅಡುಗೆ ಮಾಡಿಕೊಂಡು ಅದು ಇದು ಮಾಡ್ಕೊಂಡು ಇದ್ಬಿಡ್ತೀನಿ ಅವನ ಜೊತೆನೇ. ಸೊ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸ್ಟೇ ಟ್ಯೂನ್, ಎಲ್ಲೂ ಹೋಗಬೇಡಿ. ಸೊ ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ಎದ್ದಾಗ ಆ್ಯಸ್ ಯೂಶ್ವಲ್ 3 ಗಂಟೆ. ಸುಮಾರು ಜನ ಕಮೆಂಟಲ್ಲಿ ಕೇಳ್ತಿರ್ತೀರ, ಸಿಸ್ ನಿದ್ದೆ ಸಾಲತ್ತಾ ಅಂತ. ನಿಜಕ್ಕೂ ಸಾಲಲ್ಲ. 4 ಅವರ್ಸ್ ನಿದ್ದೆ ಅಥವಾ 5 ಅವರ್ಸ್ ನಿದ್ದೆ, ಒಂದಿನ 2 ಅವರ್ ನಿದ್ದೆ ಆಗುತ್ತೆ. ರಂಗೋಲಿ ಹೇಗಿದೆ ಅಂತ ನೋಡ್ಕೊಂಬಿಡಿ. ಕತ್ಲೆ, ತುಂಬ ಚಳಿ ಇದೆ. ಟೈಮ್ ಬಂದು 6 ಗಂಟೆ. ಸೊ ವಿಕಿ ಸ್ನಾನ ಮಾಡಿ ಟ್ಯೂಷನ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾನೆ. ಅವ್ರ ಪಪ್ಪ ಕರ್ಕೊಂಡು ಹೋಗ್ತಾರೆ ಅವನ್ನ. ಸೊ ಗೇಟ್ ಹಾಕಿ ಅಂತ ಹೇಳಿಬಿಟ್ಟು ಒಳಗಡೆ ಬಂದು ನಾನು ಆಲ್ರೆಡಿ ಅರ್ಧ ತಿಂಡಿ ಮಾಡಿಬಿಟ್ಟಿದ್ದೀನಿ. 5:45ಗೆ ಸ್ಟಾರ್ಟ್ ಮಾಡ್ಕೋತೀನಿ. ಗೋಧಿ, ಅಕ್ಕಿ ಹಿಟ್ಟು, ರವೆ ಎಲ್ಲ ಹಾಕಿ ಗೋಧಿ ದೋಸೆ ಮಾಡೋಣ ಅಂತ ಬ್ಯಾಟರ್ ರೆಡಿ ಮಾಡಿಟ್ಟಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನೋಡಿ, ಅರ್ಧ ಅಲ್ಲ, ಮುಕ್ಕಾಲು ಭಾಗ ಆಗೋಗ್ಬಿಟ್ಟಿದೆ. ಟೈಮ್ ಎಷ್ಟು ಅಂತಲೂ ಕೂಡ ತೋರಿಸ್ತೀನಿ. ಎಲ್ಲ ಕಾಳು ರಾತ್ರಿ ನೆನೆ ಹಾಕಿದ್ದೆ. ಹಸಿ ಬಟಾಣಿ, ಕಪ್ಪು ಕಡಲೆಕಾಳು, ಹಳಸಂದೆ ಕಾಳು, ಎಲ್ಲ ಥರ ಕಾಳು ನೆನೆ ಹಾಕಿದ್ದೆ. ಒಂದು ಸಾಂಬಾರು ಅಥವಾ ಕೂಟ್ ಅಥವಾ ಹುಳಿ ಮಾಡ್ತಾಯಿದ್ದೀನಿ. ಈ ರೆಸಿಪಿನ ಸುಮಾರು ಸಲ ಶೇರ್ ಮಾಡಿದ್ದೀನಿ. ಕಾಯಿ ಕಡಲೆ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ರುಬ್ಬಾಕಿ ಒಗ್ಗರಣೆಗೆ ಹಾಕಿ ಆಲೂಗಡ್ಡೆ ಹಾಕಿದ್ದೆ. ಉರ್ಸಾರು ಥರ ಆಗುತ್ತೆ, ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಅಂದ್ಕೊಂಡು. ಬಟ್ ಕಾಯಿ ಕಡಲೆ ರುಬ್ಬಾಕಿರೋದ್ರಿಂದ ಇದು ಗಟ್ಟಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟ್ ಕ್ಲೋಸ್ ಮಾಡಿ 2 ವಿಷಲ್ ತೆಗ್ಸಿದ್ರೆ, ಯಾಕಂದರೆ ಕಾಳು ಬೇಯಬೇಕಲ್ವ. ರಾತ್ರಿ ಇಡೀ ಕಾಳನ್ನ ಸೋಕ್ ಮಾಡಿದ್ದೆ. ಯಾಕಂದರೆ ಕಪ್ಪು ಕಡಲೆಕಾಳು ಅದೆಲ್ಲ ಒಣ ಅವರೆಕಾಳು, ಅಲಸಂದೆ ಕಾಳು ಎಲ್ಲ ನೆನಿಬೇಕಲ್ವ. ಸೊ ಹಾಗಾಗಿ ಇದು ರಿಚ್ ಇನ್ ಹೈ ಪ್ರೋಟೀನ್, ಹಾಗಾಗಿ ಮಾಡ್ತಾರಂಥದ್ದು. ಎಲ್ಲ ಆಲ್ರೆಡಿ ಪಾತ್ರೆ ತೊಳೆದಿಟ್ಟು ಕಸ ಸೆಗ್ರಿಗೇಟ್ ಮಾಡಿಟ್ಟಿದ್ದೀನಿ. ಯಾಕಂದರೆ ಹಾಲು ಕಾಯಿಸಿದ್ದೀನಿ, ಗಂಜಿನೂ ಮಾಡಿದ್ದೀನಿ. ಟೈಮಿಗೆ ಕರೆಕ್ಟಾಗಿ 6 ಗಂಟೆ. ಇಷ್ಟೆಲ್ಲ ಕೆಲಸ ಮುಗಿಸಿದ್ದೀನಿ. ಚಾರು ಸ್ನಾನ ಮಾಡ್ತಾಯಿದ್ದಾಳೆ. ನಾನಿವಾಗ ಬ್ಯಾಕ್ ಟು ಬ್ಯಾಕ್ ನನಗೆ ವಿಡಿಯೋ ಶೂಟ್ ಮಾಡ್ಕೊಳಕ್ಕಾಗಲ್ಲ. ಆಲ್ರೆಡಿ ತಿಂಡಿ ಪ್ರಿಪೇರ್ ಮಾಡಿ ಲಂಚ್ ಬಾಕ್ಸ್ಗೆ ತಿಂಡಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ರೋಸ್ಟ್ ಮಾಡಬೇಕು. ಆಮೇಲೆ ನಾವು ಲಂಚ್ ಬಾಕ್ಸ್ಗೆ ಹಾಕುವಾಗ ಬಿಸಿ ಬಿಸಿ ಹಾಕಬಾರ್ದು. ಸ್ವಲ್ಪ ಬಾಕ್ಸಲ್ಲಿ ಹಾಕಿಟ್ಟು ಮುಚ್ಚಳ ತೆಗೆದು ಎಲ್ಲ ಆರಿಸ್ಬಿಟ್ಟು ಹಾಕಬೇಕು. ಯಾಕಂದರೆ ಅದು ನೀರು ಬಿಟ್ಕೊಳ್ಳುತ್ತಲ್ವ. ನೀರು ಬಿಟ್ಕೊಂಡಾಗ ಮೆತ್ತಗಾಗ್ಬಿಡುತ್ತೆ, ಗರಿ ಗರಿ ಆಗೋಲ್ಲ. ಸೊ ಹಾಗಾಗಿ ನಾನಿವಾಗ ಸ್ವಲ್ಪ ಆರಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಸ್ನ್ಯಾಕ್ ಕೂಡ ಪ್ಯಾಕ್ ಮಾಡಿದ್ದೀನಿ, ಕೂಟು ಕೂಡ ಪ್ಯಾಕ್ ಮಾಡಿದ್ದೀನಿ. ಸತೀಶ್ 3 ಕೇಕ್ಸ್ ತಂದಿದ್ರು, ಚೀಸ್ ಕೇಕ್ಸು. ಅದನ್ನು ಕೂಡ ಇಬ್ರಿಗೂ ಒಂದೊಂದು ಬಾಕ್ಸ್ ಇಡ್ತಾಯಿದ್ದೀನಿ. ಅವಳಿಗೆ ಕೋಕೋ ಮೋಮೋಸ್ ಬೇಕಂತೆ, ಪೆರಿ ಪೆರೀಸ್ದು. ಅವನಿಗೆ ಚೀಸ್ ಕೇಕ್ ಬೇಕಂತೆ. ಸೊ ಹಾಗಾಗಿ ಅವರಿಬ್ರಿಗೂ ಒಂದೊಂದು ಇಟ್ಬಿಟ್ಟು ಅವಳಿಗೆ ಇವಾಗ ತಿಂಡಿ ಕೊಡ್ತಾಯಿದ್ದೀನಿ. ಅವಳದು ಸ್ನಾನ ಆಯಿತು, ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ರೆಡಿ ಆದಳು ಚಾರು. ಸೊ ಹಾಗಾಗಿ ನಾನು ಇವಾಗ ವಿಕ್ಕಿಗೆ ತಿಂಡಿ ಹಾಕಿ ಆಟ ಬಾಕ್ಸ್ಗೆ ಇಟ್ಬಿಡೋಣ ಅಂತ. ಯಾಕಂದರೆ ಅಡುಗೆ ಮನೆ ಕ್ಲೀನ್ ಮಾಡಬೇಕು, ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು. ಇವತ್ತು ರಾಯರ ವಾರ. ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ವಾಕಿಂದ ಬಂದವಳು 5-10 ನಿಮಿಷ ನನಗೆ ಕೂತ್ಕೊಂಡು ಒಂದು ಲೋಟ ಹಾಲು ಕುಡಿಯೋಕ್ಕೂ ನನಗೆ ಟೈಮ್ ಆಗಲ್ಲ. ಲಿಟ್ರಲಿ 2 ತವ ಇಟ್ಕೊಂಡು ಮಾಡಿದ್ರೂ ಟೈಮ್ ಆಗಲ್ಲ. ನೋಡಿ ಎಷ್ಟು ತೆಳುವಿಗೆ ಎಳಿತೀನೋ. ಇದು ಬಳಿಯೋ ರೊಟ್ಟಿ ಅಂತಲೂ ಕೂಡ ನಮ್ಮ ಕಡೆ ಕರೀತಾರೆ. ಬಟ್ ನಾನು ಕೈಯಲ್ಲಿ ಬಳಿತಾ ಇಲ್ಲ, ಸೌಟಲ್ಲಿ ಹಾಕ್ತಾಯಿದ್ದೀನಿ. ಕೈಯಲ್ಲಿ ಬಳಿದ್ರೂ ಅಷ್ಟೇ ತೆಳುವು ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಇವಾಗ ಆರಿದೆ ಅನಿಸ್ತು. ಅದನ್ನೆಲ್ಲ ಮುಚ್ಚಳ ಎಲ್ಲ ಮುಚ್ಚಿ ಪ್ಯಾಕ್ ಮಾಡಿ ನೋಡ್ತಾಯಿದ್ದೀನಿ, ಬಿಸಿ ಇದೆಯಾ ಆರಿದೆಯಾ ಅಂತ. ಬಿಸಿ ಬಿಸಿ ಹಾಕ್ಬಿಟ್ರೆ ನೀರೆಲ್ಲ ಅದು ವೇಪರ್ ಆಗಿರೋ ನೀರೆಲ್ಲ ಆಗಿ ಮೆತ್ತಗಾಗ್ಬಿಡುತ್ತೆ. ಒಂದು ಕೆಲಸ, ಲಂಚ್ ಬಾಕ್ಸ್ ಪ್ಯಾಕ್ ಆಗಿ ಶೂಸ್ ಎಲ್ಲ ಪಾಲಿಷ್ ಆಗಿಬಿಟ್ರೆ ಒಂದು ಕೆಲಸ ಆದಂಗೆ. ಸೊ ಒಂದು ಕೆಲಸ ಮುಗೀತು. ಇವಾಗ ಪೋರ್ಟಿಕೋ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊಸ್ಲೆಲ್ಲ ರೆಡಿ ಮಾಡಿಕೊಂಡು ಇವಾಗ ಒಂಥರ ಬಟ್ಲಲ್ಲಿ ನೀರಿಟ್ಟು ಅದಕ್ಕೆ ವೀಳ್ಯದೆಲೆ ಇಟ್ಟು ಹೂವು ಇಟ್ಟು ಈ ಥರ ಎಲ್ಲ ಹಾಕ್ತಾಯಿದ್ದೀನಿ. ನೋಡ್ಲಿಕ್ಕೆ ಒಂಥರ ಖುಷಿ ಆಗುತ್ತೆ, ಚೆಂದ ಅನಿಸುತ್ತೆ. ಸೊ ಮಕ್ಕಳೆಲ್ಲ ಆಲ್ರೆಡಿ ಸ್ಕೂಲಿಗೆ ಹೊಟ್ಟೋದ್ರು. ಟೈಮ್ ಬಂದು 8:15. ನಾನು ಫ್ರೆಶ್ ಅಪ್ ಆಗಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು ಗೈಸ್. ಬೆಳಗ್ಗೆ 3 ಗಂಟೆಗೆ ಎದ್ದರೆ ಇಷ್ಟೊತ್ತಾಗುತ್ತೆ. ಇವತ್ತಂತೆ ತುಂಬ ಖುಷಿ ಆಯಿತು. ಒಂಥರ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು, ಹಿತ ಅನ್ನಿಸ್ತು. ಮಲ್ಲಿಗೆ ಹೂವು ಹಾಕ್ಕೊಂಡು ನಮ್ಮ ರಾಯರು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರಲ್ವ. ಸೊ ತುಪ್ಪದ ಆರತಿ, ಧೂಪದ ಆರತಿ, ಗಂಧಕಡ್ಡಿ ಆರತಿ, ಮಹಾಮೂಲ ಆರತಿ ಎಲ್ಲ ಮಾಡಿದೆ. ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಶ್ರೀ ಗುರುಭ್ಯೋ ನಮಃ. ಗುರು ರಾಘವೇಂದ್ರಾಯ ನಮೋ ನಮಃ. ಸುಮಾರು ಜನ ಕೇಳ್ತಿರ್ತಾರೆ, ಸಿಸ್ ಪೂಜೆ ಮಾಡೋ ವಿಧಾನ ಇದ್ರೆ ಹೇಳ್ಕೊಡಿ, ನಾವು ತುಂಬ ಕಷ್ಟದಲ್ಲಿದ್ದೀವಿ ಅಂತ. ದಯವಿಟ್ಟು ನಾನು ಒಂದು ಹೇಳ್ತೀನಿ, ಯಾವುದೋ ಒಂದು ಪೂಜೆ ಮಾಡಿದ್ರೆ ನಾವು ಶ್ರೀಮಂತರಾಗ್ತೀವಿ, ಅವೆಲ್ಲ ಸುಳ್ಳು. ನಾವು ನಂಬಿಕೆ ಇರಬೇಕು, ನಾವು ಶ್ರಮ ಪಡಬೇಕು, ಕಷ್ಟಪಟ್ಟು ದುಡಿಬೇಕು. ಹಾಗಿದ್ದಾಗಲೇ ಭಗವಂತ ಎಲ್ಲನೂ ನೋಡ್ತಿರ್ತಾನೆ. ನಿಮ್ಮ ಕಷ್ಟ
ಇವತ್ತು ಕಷ್ಟ ಇದೆ ಅಂತ ಅಂದ ತಕ್ಷಣ ಕುಗ್ಬೇಡಿ, ನಾಳೆ ನಿಮಗೆ ಸುಖ ಇದ್ದೇ ಇರುತ್ತೆ ಅಂತಷ್ಟೇ ನಾನು ಹೇಳೋಕ್ಕೆ ಸಾಧ್ಯ. ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ನಂಗೆ ಅವೆಲ್ಲ ಏನೂ ಗೊತ್ತಿಲ್ಲ. ಅಚ್ಚುಕಟ್ಟಾಗಿ ಮನೆ ದೇವರು ಪೂಜೆ ಮಾಡಿ, ಇಷ್ಟ ದೇವರು ಆರಾಧನೆ ದೇವ್ರನ್ನ ಪೂಜೆ ಮಾಡಿ ಭಗವಂತ ನೋಡ್ತಾನೆ. ರಾಯರ ಮಠದಿಂದ ಸಾಯಿಬಾಬಾ ಮಂದಿರಕ್ಕೂ ಬಂದೆ. ಇವತ್ತು ನಮ್ಮ ಬಾಬನಿಗೆ ಪೇಟ ಅಲಂಕಾರ ಮಾಡಿದರು, 2 ಕಣ್ಣು ಸಾಲಲ್ಲ. ನೋಡಿಕೊಂಡು ಮನೆಗೆ ಬಂದಷ್ಟರಲ್ಲಿ ಸತೀಶ್ದು ಆಲ್ರೆಡಿ ಸ್ನಾನ ಆಗಿಬಿಟ್ಟಿತ್ತು. ನೋಡಿ, ಹಾಲಿಟ್ಟು ಕಾಯಕ್ಕಿಟ್ಟು ಟಿ ವಿ ನೋಡ್ತಾ ಕೂತಿದ್ದಾರೆ. ಹಾಲೆಲ್ಲ ಸೀದೋಗಿದೆ. ಇವರು ಮಾಡೋದೇ ಹೀಗೆ, ತಿಂಡಿ ಹಾಕ್ಕೊಡು ಅಂತ ಬರೋ ತನಕ ಕಾಯ್ಬೇಕು ತಾನೆ. ಸೊ ಹಾಲು ಇಟ್ಬಿಟ್ಟಿದ್ದಾರೆ, ಎಲ್ಲ ಸೀಸ್ಬಿಟ್ಟಿದ್ದಾರೆ. ಬೇಜಾರಾಗೋಯ್ತು. ಹೋಗಲಿ ಸುಮ್ಮನೆ ಕಾಳು ಗೊಜ್ಜು ಅಂತ ಪೊಯಿಂಕ್ ಅಂದೆ ತಿಂತಾಯಿದ್ದಾರೆ. ಬಟ್ ರೊಟ್ಟಿ ಬಿಸಿ ಇರಲಿಲ್ಲ, ಗೊಜ್ಜು ಬಿಸಿ ಇತ್ತು, ಅದಕ್ಕೋಸ್ಕರ ತಿಂತಾಯಿದ್ದಾರೆ. ಸೊ ನಾನು ಕೂತ್ಕೊಂಡು ತಿಂತಾಯಿದ್ದೀನಿ. ಅಷ್ಟರಲ್ಲಾಗಲೇ ನಮ್ಮ ಯದು ಪಾಪು ಎಂಟ್ರಿ ನೋಡಿ. ಸತೀಶ್ ನಂಬ್ತಿರೋ ಬಿಡ್ತಿರೋ ಸುಳ್ಳು ಹೇಳ್ತಾ ಇಲ್ಲ. ವಿಕ್ಕಿನ 9 months ಇದ್ದಾಗ ಎತ್ಕೊಳಕ್ಕೋಗಿ ಸ್ವಲ್ಪ ಕೈನ ನುಲ್ಸ್ಬಿಟ್ಟಿದ್ರು, ಅಂದರೆ ಎತ್ಕೊಳಕ್ಕೋಗಿ ಕೈನ ನೋವು ಮಾಡಿಬಿಟ್ಟಿದ್ರು. ಆವಾಗಿಂದ ಅವ್ರು ಯಾವ ಮಗುನೂ ಎತ್ಕೋತಿರ್ಲಿಲ್ಲ. ಚಾರೂ ದೊಡ್ಡೋಳಾಗೋ ತನಕ 1-2 ವರ್ಷ 3 ವರ್ಷ ಆಗೋ ತನಕ ಚಾರೂ ಎತ್ಕೋತಿರ್ಲಿಲ್ಲ. ಬಟ್ ಇವಾಗಂತೂ ಯದು ಪಾಪು ಸಖತ್ ಒಕ್ಕೊಂಬಿಟ್ಟಿದೆ. ಸತೀಶ್ ಮಮ್ಮ ಅಂದ್ಕೊಂಡು ನೋಡಿ ಅವ್ರ ತೊಡೆ ಮೇಲೆ ಕುತ್ಕೊಂಡಿದ್ದಾನೆ, ಅವ್ರ ಪಕ್ಕನೇ ಮಲ್ಕೋತಾನೆ. ಸೊ ತಿಂಡಿ ಎಲ್ಲ ಆಯಿತು. ಎಳ್ನೀರು ಕೂಡ ತೊಗೊಂಬಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಿ, ಗ್ಲುಕೋಸ್ ಹಿಂಡಿ ನನಗೆ ಯದು ಪಾಪುಗೊಂದು ಚಾಕಿ ಕೂಡ ಕೊಡಿಸ್ಕೊಂಡು ರೌಂಡ್ ಹೊಡೆಸ್ಕೊಂಡು ಎಳ್ನೀರು ತರಕ್ಕೆ ಹೋದಾಗ ಮಾಮ ಅಂತಿರ್ತಾನೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನಿನ್ನ ವಯಸ್ಸಿಗೆ ಅದರ ಒಂದು ಹೆಣ್ಮಗು ಇದ್ದಿದ್ರೆ ನಿಮ್ಮ ಮಾಮ ನೀನು ಅಳಿಯ ಮಾಡ್ಕೊತಾ ಇದ್ದ ಕಣೋ ಯದು ಅಂತ ನಾನು ಅವನ್ನ ಸುಮ್ಮನೆ ಹಾಗೆ ರೇಗಿಸ್ತಾ ಇರ್ತೀನಿ. ಸೊ ಯದು ಪಾಪುಗೂ ಕುಡಿಸು, ಸ್ವಲ್ಪ ಗ್ಲುಕೋಸ್ ಹಾಕಿ ಕುಡಿಸು ಅಂತ ಹೇಳ್ತಾಯಿದ್ರು. ಹಾಳುಗಳಲ್ಲಿ ಕುಡಿಬೇಕಾಗಿರೋ ಎಳ್ನೀರು ಕುಡಿದ್ಬಿಟ್ಟು ತಿನ್ನುವಂತೆ. ಹಂಗೆ ಇಟ್ಕೋ ಕೈಯಲ್ಲಿ ಎದಪ್ಪ, ಹಂಗೆ ಇಟ್ಕೋ ಕೈಯಲ್ಲಿ ಎಳ್ನೀರು ಕುಡಿದ್ಬಿಟ್ಟು ತಿನ್ನುವೆ. ಅಲ್ಲಿ ಬಿಡು, ಎಳ್ನೀರು ಕುಡಿದ್ಬಿಟ್ಟು ತಿನ್ನುವೆ ಇರು. ಲೋಟ ತಗೊಬರಲಾ? ಲೋಟ ತಗೊಬರಲಾ? ಚಾಕಲ್ ಹಾಕು ನಿಧಾನಕ್ಕೆ. ನೀನು ಮಾಡಿದ್ದಂಗೆ ನೀನು ಮಾಡಕ್ಕೆ ಬರಲ್ಲ, ಅದಕ್ಕೆ ಹಂಗೆ ಮಾಡಿದೆ. ನದಿನ ತೂತು ಮಾಡಿ ಚಾಕಲ್ ಮಾಡು, ಸೈಡಿಂದ ಮಾಡು. ಇತ್ತಂಗೆ ನಿಧಾನ ಬಿಸ್ಲಾ. ಎಳ್ನೀರು ಚಾಕಿ ತಿಂತ ಇದೆಯಾ, ಅದಕ್ಕೆ ಬೇಡ ಅಂತ ಇದೆಯಾ? ಇಡ್ಕೊ. ಚೆಲ್ಬಾರ್ದು. ಕಲ್ಲು ಪಿಲ್ಲರು ಇದ್ಯಾಕ್ರಿ? ಪಿಲ್ಲರ್ ಎಲ್ಲ ಕರೆ ಆಯ್ತು. ಇನ್ನೇನು ಮತ್ತೆ ಹೆಂಗೆ ಗುತ್ತುತ್ತಾ ಇದೆಯಾ? ಜಾಸ್ತಿ ಬಲ್ತೋಗೈತಾ? ಕುಡ್ಕೊ, ನಾನು ಹಾಕ್ಕೊಡ್ತೀನಿ, ಖಾಲಿ ಮಾಡು. ಗುಡ್ ಬಾಯ್. ಚೆಲ್ಬಾರ್ದು. ಕುಡ್ಕೊ, ಸಪ್ಪ ಕುಡಿ. ಕೋಲ್ಡು. ಅಯ್ಯೋ ಸುಂದ್ರ ಇವನು. ಕೈ ಹೋಯ್ತು ಚಾಕು. ತಗೋ. ಕುಡಿ. ನಾನು ಕುಡಿತೀನಿ, ನೀನು ಕುಡಿ. ಸೂಪರು. ಚೆಲ್ಬಾರ್ದು ಬಟ್ಟೆಗೆಲ್ಲ. ಕುಡ್ಕೊ. ಚಾಕಿ ತಿಂತ ಇದೆಯಾ? ಕುಡ್ಕೊ. ಆಯಿತು. ಎದೋ ಐಸ್ ಕ್ರೀಮ್ ನನಗೆ ಬಾ. ನಿಧಾನ ಗೇಟ್ ಹಾಕ್ರಿ. ಯಾರು ತೆಕ್ಕೊಟ್ಟಿದ್ದು ಐಸ್ ಕ್ರೀಮು? ಎದಪ್ಪ, ಯಾರು ತೆಕ್ಕೊಟ್ಟಿದ್ದು? ಅದು ನನಗೆ. ಬಾ ಕೊಡು, ನಾನು ಬಿಚ್ಕೊಡ್ತೀನಿ. ಬಿಚ್ಬೇಡ, ಕೊಡು. ಬಾ ಹತ್ತು ಬಾ. ಯಾರು ತೆಕ್ಕೊಟ್ಟಿದ್ದು? ಥ್ಯಾಂಕ್ ಯು ಹೇಳು ಮಾಮಂಗೆ, ಹೇಳು.
ಓ ಮಾಮ ಹೊಟ್ಟೋಯ್ತು ನೋಡಿ. ಥ್ಯಾಂಕ್ ಯು ಹೇಳ್ಬೇಕಲ್ವಾ. ಜೋಕಾಲಿ ಗುಡ್ ಎಲ್ಲ ಚೆಲ್ಲೋಗುತ್ತೆ ಐಸ್ ಕ್ರೀಮು ಹಂಗೆ ಮಾಡಿದ್ರೆ. ನೀನು ನೀಟಾಗಿ ತಿನ್ನು, ನೀನು ತಿನ್ನು. ಪಾಪು ಜೊತೆ ಆಟ ಆಡ್ಕೊಂಡು ಟೈಮ್ ಪಾಸ್ ಹೆಂಗಾಯಿತು ಅಂತಲೇ ಗೊತ್ತಾಗಲ್ಲ. ಸೊ ದಿನಗಳು ಹೆಂಗೆ ಓಡ್ತಾ ಇದೆ, ಟೈಮೇ ಹೆಂಗೆ ಹೋಗ್ತಾ ಇದೆ ಅಂತಲೂ ಗೊತ್ತಾಗಲ್ಲ. ಅಡುಗೆ ಮಾಡೋಣ ಅಂತ ಹುಳಿ ಮಾಡೋಣ ಅಂತ ಹುಳ್ಳಿಕಾಳನ್ನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಸೊ ಆಲೂಗಡ್ಡೆ ಬದನೆಕಾಯಿ ಟೊಮೆಟೊ ಈರುಳ್ಳಿ ಸಾಂಬಾರು ಪುಡಿ, ಈ ಆಲೂಗಡ್ಡೆ ಬದನೆಕಾಯಿ ಹಾಕಿಲ್ಲ ಅಂದರೂ ಈ ಸಾಂಬಾರು ಮಾಡ್ಬೋದು. ಸುಮಾರು ಸಲ ನಾನು ಈ ರೆಸಿಪಿನ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಬೆಳ್ಳುಳ್ಳಿ ಎಲ್ಲ ಕುಟ್ಟಾಕಿ ಒಗ್ಗರಣೆ ಮಾಡಿದ್ರೆ ಸಖತ್ತಾಗಿರುತ್ತೆ ಹುಳಿ. ಸುಮಾರು ಜನ ಡೈಲಿ ಕಾಳು ಉಸ್ಲಿ ಮಾಡ್ತಾಯಿದ್ರಿ, ಇವಾಗ ಯಾಕೆ ಮಾಡ್ತಾಯಿಲ್ಲ ಅಂತ ನನಗೆ ಕಮೆಂಟ್ ಮೇಲೆ ಕಮೆಂಟ್ ಹಾಕ್ತಾಯಿದ್ರಿ. ಸ್ವಲ್ಪ ಇದು ಚಳಿಗಾಲ ಅಲ್ವಾ, ಸ್ವಲ್ಪ ವಾತ ಶೀತ, ಸೊ ಹಾಗಾಗಿ ಹೀಗೆ ಅಡುಗೆ ಮಾಡ್ಕೋತಾ ಇದ್ದೆ. ಸಾಂಬಾರು ಕೂಡ ರೆಡಿ ಆಯಿತು. ಡೀಟೇಲಾಗಿ ರೆಸಿಪಿ ಬೇಕು ಅಂದರೆ ನಾನು ನಾಳೆ ವ್ಲಾಗಲ್ಲಿ ಒಂದ್ಸಲಿ ಚೆಕ್ ಮಾಡಿ. ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ಮಾಡಿರೋಂಥದ್ದು. ಹುಳ್ಳಿಕಾಳು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಸತೀಶ್ ಆಲೂಗಡ್ಡೆ ಜಾಸ್ತಿ ನೋಡಿದ್ರೆ ಮತ್ತೆ ಆಲೂಗಡ್ಡೆ ವಾತ ಬೈತಾರೆ. ಬಟ್ ಈ ಸಾಂಬಾರಿಗೆ ಆಲೂಗಡ್ಡೆ ಬದನೆಕಾಯಿ ಹಾಕಿ ಕರ್ಮೀನ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸ್ಮಾಲ್ ಫಿಶ್ ಅಂತ ಕರೀತಾರಲ್ಲ. ಬಟ್ ಈ ಕಾರ್ತಿಕ್ ಮಾಸದಲ್ಲಿ ನಾವು ತಿನ್ನಲ್ಲ. ಅಷ್ಟರಲ್ಲಿ ಎದು ಪಾಪ ಮತ್ತು ಆಂಟಿ ಅಂದ್ಕೊಂಡು ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಬನ್ನಿ ಆಟ ಆಡೋಣ ಅಂದ್ಕೊಂಡು ಬಂದ. ಚೆನ್ನಾಗೈತೆ ಇವಾಗಿದು. ಯಾರು ಮಾಡ್ಕೊಟ್ಟಿದ್ದು ಜೋಳ ನಿಂಗೆ? ಶ್ವೇತಾಂಟಿ ಮಾಡ್ಕೊಡ್ತಾ. ಎಳ್ನೀರು ಚೆನ್ನಾಗಿತ್ತಾ? ಯಾರು ಕೊಟ್ಟಿದ್ದು ಎಳ್ನೀರು ನಿಂಗೆ? ಯಾರು ಕೊಟ್ಟಿದ್ದು ಯಾರು ಕೊಟ್ಟಿದ್ದು ಎಳ್ನೀರು? ಯಾರು ಕೊಟ್ಟಿದ್ದು? ಎಸ್ ಆಂಟಿ, ಶ್ವೇತಾ ಆಂಟಿ. ಕೋಲ್ಡ್ ಇತ್ತಾ? ಓಕೆ. ಐಸ್ ಕ್ರೀಮ್ ತಿಂದ? ಯಾರು ಕೊಡಿಸಿದ್ದು? ಸತೀಶ್ ಮಾಮ. ನಂಗೂ ಕೊಡು ಪ್ಲೀಸ್. ಓಕೆ. ಆಮೇಲೆ ಚಾಕಿ ಯಾರು ಕೊಡ್ಸಿದ್ದು ನಿಂಗೆ? ಚಾಕಿ ಕೊಟ್ಟಿದ್ಯಾರು? ಪ್ಲೀಸ್ ನಂಗೂ ಕೊಡು. ಯಾವ ಫಿಲಮ್ಗೆ ಹೋಗಿದೆ? ಕಾಂತಾರ. ಚೆನ್ನಾಗಿತ್ತ ಪಿಕ್ಚರು? ಚೆನ್ನಾಗಿತ್ತಾ? ಗುಮ್ಮೋ ಬಂದಿತ್ತು ಹಂಗಂತ ಬಂದಿತ್ತಾ ಗಿಡ. ನೀ ಕಾರನ್ನ ತಿನ್ಕೋ. ನೋಡಿದ್ರಲ್ಲ, ಲಿಟ್ರಲಿ ನಿಜಕ್ಕೂ ಫ್ರೀ ಮಾಡ್ಕೊಂಡು ಇವಾಗ ಕೂತ್ಕೊಂಡೆ ಜಸ್ಟು. ಬಟ್ ಇನ್ನು ಅಡುಗೆ ಕೆಲಸ ಇದೆ, ಅಡುಗೆ ಮಾಡ್ತಾಯಿದ್ದೀನಿ. ನೀವು ನೋಡ್ದಂಗೆ ಹುಳ್ಳಿಕಾಳು ಸಾಂಬಾರು ಮಾಡೋಣ ಅಂತ. ಅದನ್ನೆಲ್ಲ ಮೊಳಕೆ ಕಟ್ಟಿಲ್ಲ, ಬಟ್ ಹುಳ್ಳಿಕಾಳು ಸಾಂಬಾರು ಮಾಡೋಣ ಅಂತ. ಸುಮಾರು ಜನ ನನಗೆ ಕಮೆಂಟಲ್ಲಿ ಕೇಳೋದು ಒಂದೇ, ಮುಂಚೆ ಎಲ್ಲ ಕಾಳುಗಳದ್ದು ದಿನ ಉಸ್ಲಿ ಮಾಡ್ತಾಯಿದ್ರಿ, ಡೈಲಿ ಒಂದೊಂಥರ ಕಾಳುಗಳದ್ದು ಉಸ್ಲಿ ಮಾಡ್ತಾಯಿದ್ರಿ, ಈ ನಡುವೆ ಯಾಕೆ ಮಾಡ್ತಾಯಿಲ್ಲ ಅಂತ. ಸೊ ಏನು ಹೇಳಬೇಕು ಅಂದರೆ, ನಮ್ಮದು ಗ್ರೆನೇಟ್ ಆಗಿರೋದ್ರಿಂದ ತುಂಬ ಕೋಲ್ಡ್, ಚಳಿಗಾಲದಲ್ಲಿ ಶೀತ ವಾತ. ನನಗೆ ಕಾಲು ನೋವು ಬಂತಲ್ಲ, ಸೊ ಅವಾಗೆಲ್ಲ ಡಾಕ್ಟ್ರ್ ಹತ್ರ ಸಜೆಸ್ಟ್ ಮಾಡಿದಾಗ ಶೀತ ವಾಯು ಸಂಬಂಧಪಟ್ಟ ಕಾಳುಗಳನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿ ತಿನ್ನಬೇಡಿ. ಅದೇ ಬ್ರೇಕ್ಫಾಸ್ಟ್ ಆಗಿತ್ತು ನನಗೂ ಸತೀಶ್ಗೂ. ಎಲ್ದಿ ಅಂತ ಅಂದ್ಬಿಟ್ಟು ಅದೇ ಒಂದು ಬೌಲಷ್ಟು ತಿಂದ್ಬಿಡ್ತಾಯಿದ್ವಿ. ಡೈಲಿ ಒಂದೊಂಥರ ಕಾಳು ರೆಸಿಪಿ ಮಾಡ್ತಾಯಿದ್ದೆ. ರಿಗಾರ್ಡಿಂಗ್ ದಿಸ್ ಕಾಳು ರೆಸಿಪಿ ಸುಮಾರು ಜನ ನನಗೆ ಕಮೆಂಟಲ್ಲಿ ಕೇಳ್ತಾನೆ ಇದ್ರಿ, ಯಾಕಕ್ಕ ಡೈಲಿ ಒಂದೊಂದು ಕಾಳು ರೆಸಿಪಿ ಉಸ್ಲಿ ಮಾಡ್ತಾಯಿದ್ರಿ, ಇವಾಗ ಯಾಕೆ ಮಾಡ್ತಾಯಿಲ್ಲ ಅಂತ. ಸೊ ಡಾಕ್ಟ್ರ್ ಸಜೆಷನ್ ಮೇರೆಗೆ ಸ್ವಲ್ಪ ದಿವಸ ಕಾಲು ನೋವು ಹೋಗೋ ತನಕ ನಿಲ್ಲಿಸೋಣ ಅಂತ ನಿಲ್ಲಿಸಿರೋಂಥದ್ದು. ಅದು ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ಆದರೆ ಸಾಂಬಾರಲ್ಲಿ ಈ ಥರದ್ರಲ್ಲೆಲ್ಲ ಮಾಡ್ತಾಯಿದ್ದೀನಿ. ಕಾಳುಗಳಂದರೆ ಸತೀಶ್ಗೆ ಫೇವ್ರೇಟು. ಯಾವ ಟೈಮಲ್ಲಿ ಕಾಳು ಸಾಂಬಾರು ಕೊಟ್ಟರು ತಿಂತಾರೆ, ಉಪ್ಪು ಸಾಂಬಾರು ಕೊಟ್ಟರು ತಿಂತಾರೆ. ಒಬ್ಬೊಬ್ಬರು ಹಸ್ಬೆಂಡು ಉಪ್ಸಾರ ಅಂತಾರೆ, ಅಂದರೆ ಮೂಗು ಮುರಿಯೋದು, ಕಣಿ ಆಡೋದು, ಈ ಥರದ್ದೆಲ್ಲ ಮಾಡ್ತಾರೆ. ಬಟ್ ಮೈ ಗಾಡ್ ಗ್ರೇಸ್, 3 ದಿನದ ಉಪ್ಸಾರು ಕೊಟ್ಟರು ಸತೀಶು ಮುಯ್ ಅಂದೆ ಸುಮ್ಮನೆ ತಿಂತಾರೆ. ಅದ್ರ ಜೊತೆ ಮುದ್ದೆ ಇರಬೇಕಷ್ಟೇ ಅವ್ರಿಗೆ. ನಿಮ್ಮ ಮನೆಗಳಲ್ಲೂ ಹೀಗೆ 3 ದಿನದ ಉಪ್ಸಾರು ಕೊಟ್ಟರೆ ತಿಂತಾರ? ಕಮೆಂಟ್ ಮಾಡಿ. ಸೊ ನನಗೆ ಸೇರಲ್ಲ, ಮಕ್ಕಳುಗಳಿಗೆ ಸೇರಲ್ಲ. ಅದಕ್ಕೋಸ್ಕರ ಇವಾಗ ಬೆಳಗ್ಗೆ ನೋಡಿದ್ರೆ ಈ ಕಾಳದು ಒಂದು ಸಾಗು ಅಥವಾ ಕೂಟ್ ಅಥವಾ ಗೊಜ್ಜು, ಮಧ್ಯಾಹ್ನ ಇವಾಗ ಹುಳ್ಳಿಕಾಳು ಸಾಂಬಾರು ಮಾಡೋಣ ಅಂತ. ಇಷ್ಟೊತ್ತು ತನಕ ಎದು ಪಾಪ ಇಲ್ಲೇ ಆಟ ಆಡ್ತಾಯಿದ್ದ. ನನಗೆ ಇವಾಗ ವ್ಲಾಗ್ ಮಾಡಬೇಕು, ವೀಡಿಯೋ ಮಾಡಬೇಕು ಅನ್ನೋ ಇಂಟ್ರೆಸ್ಟೇ ಇರಲ್ಲ. ಪಾಪು ಜೊತೆ ಆಟ ಆಡಬೇಕು, ಅವನ ಜೊತೆನೇ ಇರಬೇಕು, ಅವನ ಜೊತೆನೇ ಟೈಮ್ ಪಾಸ್ ಮಾಡಬೇಕು, ಅವನ ಜೊತೆನೇ ಮಾತಾಡ್ತಾ ಇರಬೇಕು ಅಂತ ಅನಿಸುತ್ತೆ. ಅವನು ಹೋದ್ಮೇಲೆ ಸಣ್ಣ ಪುಟ್ಟ ಅದು ಇದು ಕೆಲಸಗಳು
ನನಗೊಂಥರ ಅವನು ಇವಾಗ ಒಂದು 3ನೇ ಮಗು ಥರ ಆಗ್ಬಿಟ್ಟಿದ್ದಾನೆ. ನನ್ನ ಮಗ 3ನೇ ಮಗ ಅನ್ನೋ ಎಲ್ಲ ಹಂಗೆ ಅಂತಾರೆ. ನಿಮ್ಮನೇಲೇ ಇಟ್ಕೊಂಡ್ಬಿಡ್ತಾನೆ ಬಿಡವ ಬಿಟ್ಟರೆ ಅಂತ. ಅದೇನೋ ನಿಜ. ಸೊ ಇರ್ತಾನೆ. ಅವನು ಇವಾಗ ಹೋಗಿದ್ದು ಅಂದರೆ ಮೋಷನ್ ಕೊಟ್ಟೋಗಿದ್ದ ಬಟ್ಟೆ ಚೇಂಜ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನಾನೇ ಕರ್ಕೊಂಡೋಗಿ ಬಿಟ್ಟು ಬಂದೆ. ಅಳ್ತಾ ಇದ್ದ, ಆಂಟಿ ಹೋಗಲ್ಲ, ಆಂಟಿ ಬೇಕು, ಶ್ವೇತಾ ಆಂಟಿ ಬೇಕು ಅಂತ ಅಳ್ತಾ ಇದ್ದ. ಸುಮಾರು ಜನ ನಾನು ಯಾಕೆ ಹೇಳ್ತೀನಿ ಅಂದರೆ ಅವ್ರ ಅಮ್ಮನೇ ನನ್ನನ್ನು ಸ್ವಲ್ಪ ರ್ಯಾಶ್, ತುಂಬ ಯಾರ ಜೊತೆನೂ ಮಿಂಗಲ್ ಆಗಲ್ಲ, ತುಂಬ ರಫಪ್ಪ ಇವರು ಅಂತ ಅಂದ್ಕೊಂಡಿದ್ರಂತೆ ಮುಂಚೆ ಎಲ್ಲ. ಅವ್ರ ಅಮ್ಮನೇ ಹೇಳಿರೋದು. ಬಟ್ ಇವಾಗ ನೋಡ್ತಾ ನಾನು ಅಂದ್ಕೊಂಡಂಗೆ ಅಲ್ಲ, ನೀವು ಬೈ ಹಾರ್ಟ್ ಮಕ್ಕಳಿಗೆ ನೀವು ಇಷ್ಟ ಆಗ್ತೀರಾ ಅಂತ. ಎಸ್ ಆಫ್ಕೋರ್ಸ್ ನಾನು ನೋಡೋಕ್ಕೆ ಮಾತ್ರ ಹಂಗೆ ರಫ್ ಆ್ಯಂಡ್ ಟಫ್ ಥರ ಕಾಣಿಸ್ತೀನಿ. ನನ್ನ ಜೊತೆ ಪಳಗಿರೋರಿಗೆ ಅಥವಾ ನನ್ನ ಜೊತೆ ಫ್ರೆಂಡ್ಶಿಪ್ಪಲ್ಲಿರೋರಿಗೆ ಅಥವಾ ನನ್ನನ್ನು ಅರ್ಥ ಮಾಡ್ಕೊಳೋರಿಗೆ ನಾನು ಏನು ಅಂತ ನಿಜವಾಗ್ಲೂ ಅರ್ಥ ಆಗಿರುತ್ತೆ. ನಾನು ಅಂಥ ರಫ್ ಆ್ಯಂಡ್ ಟಫ್ ಅಲ್ಲ. ನನ್ನಂಥ ಎಮೋಷನಲ್ ಇನ್ನೊಬ್ಬರು ಇರ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ನಾನು ತುಂಬ ಎಮೋಷನಲ್, ತುಂಬ ಅಡಿಕ್ಟ್, ನಾನು ತುಂಬ ಅಟ್ಯಾಚ್ಡ್ ಪರ್ಸನ್. ನಾನು ಯಾರನ್ನಾದ್ರೂ ಒಬ್ಬರನ್ನ ಅಂಟ್ಕೊಂಡ್ಬಿಟ್ರೆ ನನಗೆ ರಾತ್ರಿ ನಿದ್ದೆಲೆಲ್ಲ ಎದಪ್ಪ ಅಂತ. ಈಗ ನನ್ನ ಮಕ್ಕಳನ್ನ ನಾನು ಹೆಂಗೆ ಸಾಕ್ತೆ, ನಾನು ಹೆಂಗೆ ನೋಡಿಕೊಂಡೆ, ನಾನು ಹೆಂಗೆ ಬೆಳೆಸ್ದೆ ಅನ್ನೋದು ನಾನು ಮರ್ತೇ ಬಿಟ್ಟಿದ್ದೀನಿ. ಇವಾಗ ಇವನು ನೋಡ್ಕೊತಾ ಇರೋದು, ಇವನಿಗೆ ತಿನ್ನಿಸ್ತಾ ಇರೋದು, ಇವನಿಗೆ ಬಟ್ಟಕ್ಕೆಲ್ಲ ವಾಶ್ ಮಾಡೋದು, ಇದನ್ನೆಲ್ಲ ನಾನು ನೆನಪಿಸ್ಕೊಂಡಾಗ ನನ್ನ ಮಗನೂ ಹಿಂಗೆ ಅಲ್ವಾ, ಅವನು ಹಿಂಗೆ ವಿಕ್ಕಿ ಹೈಪರ್ ಆ್ಯಕ್ಟಿವ್, ನನ್ನ ಮಗನೇ ಹೈಪರ್ ಆ್ಯಕ್ಟಿವು ಅಂತ ಅಂದ್ಕೊಂಡಿದ್ದೆ. ಯದಪ್ಪನೋ ಹಾಗೆ ಇದ್ದಾನೆ, ನನ್ನ ಮಗ ಇದ್ದಂಗೆ ಇದ್ದಾನೆ ಸೇಮು. ನನ್ನ ಮಗಂದ ಮೆಮೊರೀಸ್ ಎಲ್ಲ ಇವನು ನನಗೆ ರಿಕಾಲ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೋದು. ಸೊ ಸಾಂಬಾರು ಆಗ್ತಾಯಿದೆ, ಅಷ್ಟರಲ್ಲಿ ನಿಮ್ಮ ಹತ್ರ ಎಲ್ಲ ಮಾತಾಡೋಣ ಅಂತ ಕೂತ್ಕೊಂಡೆ. ಇದಿರುತ್ತೆ ನನ್ನ ದಿನಚರಿ ರೊಟೀನ್, ಹಿಂಗಿರುತ್ತೆ. ಆಮೇಲೆ ಇನ್ನೊಂದು ಸುಮಾರು ಕ್ವಶನ್ಸ್ ನಾನು ಮಾತಾಡಬೇಕು ಇದ್ರ ಬಗ್ಗೆ ಅಂತ ಸುಮಾರು ದಿನದಿಂದ ಅನ್ಕೋತಾ ಇದ್ದೆ. ನಾನು ಹಿಂದಿನ ವ್ಲಾಗಲ್ಲೇ ಹೇಳಿದ್ದೀನಿ, ಬ್ಯಾಂಗಲ್ ಕಲೆಕ್ಷನ್ ವೀಡಿಯೋ ಮತ್ತು ಲಾಂಗ್ ಹಾರ ಕಲೆಕ್ಷನ್ಸ್ ವೀಡಿಯೋ ಮಾಡಿ ಅಂತ. ಮಾಡಬಾರ್ದು ಅಂತಲ್ಲ, ನಾನು ಅದೇ ವಿಡಿಯೋಗೆ ಮತ್ತೆ ಕಮೆಂಟ್ಸ್ ಬಂದಿದೆ ನನಗೆ. ಏನು ಗೊತ್ತಾ, ಹೇಳ್ತಿರ್ತೀರಾ ಮಾಡಲ್ಲ, ಕಾಯ್ದು ಸಾಕಾಯಿತು, ವೆಯ್ಟ್ ಮಾಡಿ, ನಮ್ಮ ಪೇಷನ್ಸ್ ಲೆವೆಲ್ ಮೀರೋಗ್ತಾ ಇದೆ ಅಂತ. ಸೊ ನಾನು ಏನು ಹೇಳಬೇಕು ಅಂದರೆ, ಇವಾಗ ಅದನ್ನು ತಂದು ಮಾಡೋದು ಒಂದು ದಿನದ ಕೆಲಸ ಗೈಸ್, 1 ದಿನ ಅಥವಾ 2 ದಿನದ ಕೆಲಸ ಅಂದ್ಕೊಳ್ಳಿ. ಬಟ್ ಇವಾಗ ಅದು ಗ್ರಾಮ್ ಎಷ್ಟಿದೆ ಮೆನ್ಷನ್ ಮಾಡಿ ಹೇಳಿ, ನಮ್ಗೆ ಯೂಸ್ ಆಗುತ್ತೆ ಅಂತ ಕೇಳ್ತಾರೆ. ಈಗ ನಾನು ಗ್ರಾಮ್ ಹೇಳಿದ್ರೆ ಅದು ಅಷ್ಟಲ್ಲ, ಇಷ್ಟಿದೆ, ಇಷ್ಟಲ್ಲ, ಅಷ್ಟಿದೆ, ಬೇಡ್ದರ ಕಮೆಂಟ್ ಬರುತ್ತೆ. ಈಗ ಗ್ರಾಮ್ ಹೇಳ್ದರ ವೀಡಿಯೋ ಮಾಡಿದ್ರೆ ಯಾಕೆ ನೀವು ಗ್ರಾಮ್ ಹೇಳಿಲ್ಲ, ಗ್ರಾಮ್ ಹೇಳಿದ್ದಿದ್ರೆ ನಮಗೆ ಯೂಸ್ ಆಗ್ತಿತ್ತು ಅಂತಾನೂ ಕಮೆಂಟ್ಸ್ ಬರುತ್ತೆ. ಕಮೆಂಟ್ಸ್ ಮಾಡೋರಿಗೆಲ್ಲ ತಲೆ ಕೆಡಿಸ್ಕೋಬೇಡಿ ಅಂತ ಅಲ್ಲ, ಬಟ್ ಏನಾದರೂ ಒಂದು, ಆಮೇಲೆ ಅದಷ್ಟಿಲ್ಲ ಇಷ್ಟಿದೆ ಪ್ರಿಡಿಕ್ಟ್ ಮಾಡೋದು ಮಾಡಿಸ್ಕೊಂಡಿರೋರು ನಾವು, ನಮಗೆ ಗೊತ್ತಿರುತ್ತೆ. ಇವಾಗ 11,750 ಇವತ್ತು ಟುಡೇ ಮೇಕಿಂಗ್ ಚಾರ್ಜು, ಕೂಲಿ ಮಜೂರಿ ಎಲ್ಲ ಸೇರಿದ್ರೆ 12,000 ಆಗೇ ಆಗುತ್ತೆ ಗೈಸ್ ಒಂದು ಗ್ರಾಮ್ಗೆ. ದುಡ್ಡಲ್ವಾ ಅದು? ದುಡ್ಡು ತಾನೇ ಅದು. ಗ್ರಾಮ್ ಎಷ್ಟಾದರೆ ಏನು, ಚಿನ್ನನೇ ಅಲ್ವಾ, 916 ಹಾಲ್ಮಾರ್ಕ್ ಚಿನ್ನನೇ. ಸೊ ಇದಿಷ್ಟು ಕಾಮನ್, ಅದೆಷ್ಟಾದರೂ ಗ್ರಾಮ್ ಇರಲಿ, ಏನಕ್ಕೆ? ಈಗ ನೋಡಿ ನಾನು ಹೆಂಗಿದ್ದೀನಿ ಅಲ್ವಾ, ಅದಿದೆ ಅಷ್ಟಿದೆ ಇಷ್ಟಿದೆ ಅಂದ್ಬಿಟ್ಟು ನೋಡಿ ಗೈಸ್, ಇದು ಓಪನಾಗಿ ನಾನಿದು ನಂಬ್ತಿರೋ ಬಿಡ್ತಿರೋ, ಇದ್ರ ಲಾಕ್ ಸಿಸ್ಟಮ್ ಕಟ್ಟಾಗೆ 1 ವರ್ಷದ ಮೇಲಾಯಿತು. ನಾನು ಇನ್ನೂ ಇದನ್ನು ಹಾಕ್ಕೊಂಡಿಲ್ಲ. ಇದು ದೇವಸ್ಥಾನದಲ್ಲಿ ಕೊಟ್ಟಿದ್ದು ನನಗೆ, ಬೆಳ್ಳಿದೆ. ಇದನ್ನು ಹಾಕಿಸ್ಕೊಳ್ಳೋಕ್ಕೆ, ಈ ಲಾಕ್ ಹಾಕಿಸ್ಕೊಳ್ಳೋಕೆ ನಂಗೆ ಟೈಮ್ ಆಗ್ತಾಯಿಲ್ಲ. ಈ ಲಾಕ್ ಇಲ್ದಾರ ಹಿಂಗೆ ಹಾಕ್ಕೊಂಡು ನಿಂತಿದ್ದೀನಿ ಈ ಕಡಾನ. ಎಷ್ಟಿದ್ರೆ ಏನು, ನಾವು ಹೆಂಗಿರ್ತೀವಿ ಹಾಗೆ. ನಾವು ಹೋಗೋವಾಗ ಏನಾದ್ರು ಒತ್ಕೊಂಡು ಹೋಗ್ತೀವ, ಇಲ್ಲ ಬರೋವಾಗ ಏನಾದ್ರು ಒತ್ಕೊಂಡ್ಬಂದಿದ್ವಾ? ಇಲ್ಲ ಅಲ್ವಾ? ಏನಕ್ಕೆ ಇಟ್ಟಿರೋದೇನಕ್ಕೆ? ನಮ್ಮ ಫ್ಯೂಚರ್ಗೆ. ಈಗ ಇದ್ದಿದ್ದಕ್ಕೆ ಅದನ್ನು ತೊಗೊಂಡೋಗಿ ಬ್ಯಾಂಕ್ಗೋ ಎಲ್ಲೋ ಒಂದು ಮರ್ಜ್ ಮಾಡಿ ಏನೋ ಒಂದು ವ್ಯವಹಾರ ಮಾಡೋಕ್ಕೆ ಈಸಿ ಆಯಿತು. ನಾವು ಅವಾಗ ತೊಗೊಂಡಿರಲಿಲ್ಲ ಅಂದಿದ್ದಿದ್ರೆ, ಆವಾಗ ತೊಗೊಂಡಾಗ ಏನಂದರೆ 10 ರೂಪಾಯಿ 20 ರೂಪಾಯಿಗೆ ಏನು ಸಿಗ್ತಿರಲಿಲ್ಲ. ಆವಾಗಲೂ 3,000 4,000 5,000 ಇತ್ತು. ನಾನು ವರ್ಷಕ್ಕೆ 1-2 ಹಿಂಗೆ ತೆಗೆದು ಸೇವ್ ಮಾಡಿ ಇಟ್ಟಿರೋಂಥದ್ದು. ನಾನು ಹಾಕ್ಕೊಳ್ಳಲ್ಲ. ನೋಡೋಣ ಮುಂದೆ ನನ್ನ ಮಗ, ನನ್ನ ಸೊಸೆ ಅಥವಾ ನನ್ನ ಮಗಳು ಟೈಮ್ಗೆ ಎಂತೆಂಥ ಡಿಸೈನ್ಸ್ ಬರುತ್ತೋ ಏನೋ, ಇವನ್ನೆಲ್ಲ ಹಾಕತ್ತಾಳ ಅವಳು. ಇವಾಗಿನ ಕಾಲದ ಮಕ್ಕಳು ಹೋಗಮ್ಮ ಇದ್ಯಾರು ಹಾಕತ್ತಾರೆ, ಇವೆಲ್ಲ ಹಳೆವು, ನಂಗೆ ಡೈಮಂಡ್ ಬೇಕು ಅಂದರು. ಅವರಪ್ಪ ಮಾಡಿಸ್ಕೊಡ್ಬೇಕು, ಏನು ಹೇಳಿ, ಹಂಗಂತ ಅಂದ್ಬಿಟ್ಟು ಡೈಮಂಡೇ ಮಾಡಿಸ್ಕೊಡ್ತೀವಿ ಅಂತ ಅಲ್ಲ. ಆವಾಗ ಎಷ್ಟಾಗುತ್ತೋ ಏನೋ ಇದನ್ನೇ ತೊಗೊಂಡೋಗಿ ಮರ್ಜ್ ಮಾಡಿ ಅಥವಾ ಇನ್ನೊಂದೇನೋ ಒಂದು ಮಾಡಿ ಅವಳು ಏನು ಕೇಳ್ತಾಳೆ ಆ ಡಿಸೈನ್ ಮಾಡಿಸ್ಕೊಡ್ಬೇಕು. ಈಗ ನಾವು ಕೇಳಿದ್ದೆ ತಾನೇ ನಮ್ಮ ಅಪ್ಪ ಅಮ್ಮ ನಮಗೆ ಮಾಡಿಸ್ಕೊಟ್ಟಿರೋದು. ಹಾಗೆ
ಹಂಗೆ ಬಂದ್ಬಿಟ್ಟು ನನ್ನ ಮಕ್ಕಳನ್ನ ಅಷ್ಟು ಹಠಮಾರವಾಗೂ ಏನು ಬೆಳೆಸ್ತಾ ಇಲ್ಲ. ನೋಡೋಣ, ಫ್ಯೂಚರ್ ದೇವ್ರಿಗೆ ಬಿಟ್ಟಿದ್ದು. ಇವತ್ತಿದ್ದವ್ರು ನಾಳೆ ಇರಲ್ಲ. ಏನೇನಾಗುತ್ತೋ ಏನು ಬಿಡುತ್ತೋ ಎಲ್ಲ ಭಗವಂತನ ಲೀಲೆ. ಆ ಭಗವಂತಗೆ ಬಿಟ್ಟಿದ್ದು. ಆ ಭಗವಂತ ಕುಣ್ದಂಗೆ ನಾವು ಕುಣಿಬೇಕು, ಕುಣಿಸ್ದಂಗೆ ನಾವು ಕುಣಿಬೇಕು. ನಮ್ಮ ಕೈಗಳಲ್ಲಿ ಏನಿದೆ ಅಲ್ವಾ? ಸೊ ಹೇಳಿದ್ದು ಮಾತಿಗೆ ಸುಮಾರು ಜನ ಕಮೆಂಟ್ಸ್ ಹಂಗೆ ಬರುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು. ಆಮೇಲೆ ಮನಿ ಸೇವಿಂಗ್ ಟಿಪ್ ಮಾಡಿ, ನೀವು ಹೆಂಗೆ ಮನಿ ಸೇವ್ ಮಾಡ್ತೀರಾ ಹೇಳಿ ಹೇಳಿ ಹೇಳಿ. ನಾನು ಫನ್ನಿಯಾಗೇ ಒಂದು ವಿಡಿಯೋ ಮಾಡಿದ್ದೀನಿ, ನಾನು ಹೇಗೆ ದುಡ್ಡು ಸೇವ್ ಮಾಡ್ತೀನಿ, ನಾನು ಹೇಗೆಲ್ಲ ಅಮೌಂಟನ್ನ ಸೇವ್ ಮಾಡ್ತೀನಿ ಅಂತ. ನಾನು ಫನ್ನಿಯಾಗೇ ಒಂದು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಹಳೆಯ ವೀಡಿಯೋಗಳನ್ನ ಒಂದು ಸ್ಕ್ರೋಲ್ ಮಾಡಿ. ಸುಮಾರು 1-1.5 ಸಾವಿರ ವೀಡಿಯೋಗಳಿವೆ. ನಂದು ಲಾಂಗ್ ವೀಡಿಯೋಗಳೇ ಜಾಸ್ತಿ. ಈ ಶಾರ್ಟ್ಸು ಹಂಗೆ ಕುಣಿದ್ಯಾ ಹಿಂಗೆ ಕುಣಿದ್ಯಾ ಹಾಗೆ ಹೀಗೆ ನಿನ್ನ ವಯಸ್ಸಿಗೆ ತಕ್ಕಂಗೆ ನೋಡ್ಕೋ ಅಂತೆಲ್ಲ ಕಮೆಂಟ್ ಬರ್ತಿದ್ದಿದ್ದಕ್ಕೆ ನಾನು ಶಾರ್ಟ್ಸ್ ವೀಡಿಯೋದು ಹಾಕೋದೇ ಬಿಟ್ಬಿಟ್ಟಿದ್ದೀನಿ. ಲಾಂಗ್ ವೀಡಿಯೋಸೇ ಇದೆ, ಸುಮಾರು ಇದ್ದಾವೆ. ಯಾಕೆಂದರೆ ನನ್ನ ಪರ್ಸ್ನಾಲಿಟಿ ಹೆಂಗಿದೆ ಅಂದರೆ, ನೀವು ಅರ್ಥನೇ ಮಾಡ್ಕೊಳ್ಳಲ್ಲ. ಸುಮ್ಮನೆ ಏನೋ ಒಂದು ಬರಬೇಕು, ಕಮೆಂಟ್ ಮಾಡಬೇಕು, ಏನೋ ಒಂದು ಹೇಳಬೇಕು, ಹೇಳ್ಬಿಟ್ಟು ಹೊರ್ಟೋಗ್ತೀರಾ. ಬಟ್ ನೀವು ಅಂದ್ಕೊಳಂಗಲ್ಲ. ಆದರೂ ಮನಸ್ಸಿಗೆ ಹರ್ಟಾಗುತ್ತೆ. ನೀವು ಒಬ್ಬೊಬ್ಬರು ತಲೆ ಕೆಡ್ಸ್ಕೊಳ್ಳಲ್ಲ, ಅಯ್ಯೋ ಅಂದ್ಕೊಂಡು ಹೊರ್ಟೋಗ್ತಾರೆ. ಬಟ್ ನಾನು ಹಂಗಲ್ಲ. ಯಾಕೆ ಹಿಂಗಂದ್ರು ಇವ್ರಿಗೇನು ಗೊತ್ತು ನನ್ನ ಬಗ್ಗೆ, ನನ್ನ ಲೈಫ್ ಬಗ್ಗೆ ಏನು ಗೊತ್ತು? ತುಂಬ ತುಂಬಾ ಯೋಚನೆ ಮಾಡಿಬಿಡ್ತೀನಿ. ನಾನು ಒಂಥರ, ಎಲ್ಲರೂ ಒಂಥರ ಆದರೆ ನಾನೇ ಒಂಥರ ಓವರ್ ಥಿಂಕಿಂಗ್ ಮಾಡಿಬಿಡ್ತೀನಿ ನಾನು. ಸೊ ಹಾಗಾಗಿ ಶಾರ್ಟ್ಸೇ ಆಗ್ತಾಯಿಲ್ಲ. ಸುಮಾರು ಜನ ಕಮೆಂಟ್ ಕೇಳ್ತಾಯಿದ್ರೆ ಆ ವಿಡಿಯೋ ಬಗ್ಗೆ. ಸಿಂಪಲಾಗಿ ಹೇಳ್ಬಿಡ್ತೀನಿ, ನಾನು ಹೇಗೆ ಮನಿ ಸೇವ್ ಮಾಡ್ತೀನಿ. ಸುಮಾರು ಕಮೆಂಟ್, ಒಂದು ವಿಡಿಯೋಗೆ ಕಡಿಮೆ ಅಂದರೂ ಆ ಕಮೆಂಟ್ ಇದ್ದೇ ಇರುತ್ತೆ. ನೀವು ಹೇಗೆ ಇಷ್ಟೆಲ್ಲ ಗೋಲ್ಡ್ ಪರ್ಚೇಸ್ ಮಾಡಿದ್ರಿ, ಇಷ್ಟು ಸಿಲ್ವರ್ ಪರ್ಚೇಸ್ ಮಾಡಿದ್ರಿ, ಯಾವ ಥರ ಮನಿ ಸೇವ್ ಮಾಡ್ತೀರಾ ಅಂತೆಲ್ಲ ಕಮೆಂಟ್ ಕೇಳ್ತಿರ್ತೀರ. ಸೊ ನಾನು ಸಿಂಪಲಾಗಿ ಹೇಳಬೇಕು ಅಂದರೆ ಗೈಸ್, ಇವಾಗ ನನಗೆ ಯೂಟ್ಯೂಬ್ ಅಂತ ಬಂದಿರೋದು ಈಗ ರೀಸೆಂಟಾಗಿ. ನನಗೇನು ತಿಂಗಳ ಕೋಟಿ ಲಕ್ಷ ಅಂತೂ ಬರಲ್ಲ ಯೂಟ್ಯೂಬಲ್ಲಿ. ಈಗ ಪ್ರಮೋಷನ್ಸ್ ಏನಾದರೂ ಮಾಡಿದ್ರೆ ಸಣ್ಣ ಪುಟ್ಟ ಅಮೌಂಟ್ ಕೊಡ್ತಾರೆ, ಇಲ್ಲ ಅಂತ ಅಲ್ಲ. ಬಟ್ ನಾನು ಆ ಥರ ಫೇಕ್ ಪ್ರಮೋಷನ್ಸ್ ಯಾವುದೂ ಮಾಡೋದು ಇಲ್ಲ, ನಿಮಗೆ ಗೊತ್ತು. ನನಗೇನೆಂದರೆ ಜೆನ್ಯೂನ್ ಆಗಿರಬೇಕು. ನನಗಿಷ್ಟ ಅಂದರೆ ಖಂಡಿತ ನಾನು ಮಾಡಿಕೊಡ್ತೀನಿ. ನಾನು ₹1 ದುಡ್ಡು ತೊಗೊಳ್ದಾರ ನನ್ನ ಸ್ಮಾಲ್ ಬಿಸ್ನೆಸ್ಗೆ ಸಪೋರ್ಟ್ ಕೂಡ ಮಾಡಿದ್ದೀನಿ. ಆ ಥರದ್ದು ಯಾರ್ದಾದ್ರೂ ಸ್ಮಾಲ್ ಬಿಸ್ನೆಸ್ ಇದ್ದರೆ, ಆಮೇಲೆ ನಿಮಗೇನಾದರೂ ನನ್ನ ಕಡೆಯಿಂದ ಹೆಲ್ಪ್ ಆಗುತ್ತೆ ಏನಾದರೆ, ಖಂಡಿತ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ನಾನು ಮಾಡಿಕೊಡ್ತೀನಿ. ಖಂಡಿತವಾಗ್ಲೂ ನಾನು ಮಾಡಿದ್ದೀನಿ. ಸುಮಾರು ನಾನು ಹೆಣ್ಮಕ್ಳದ್ದು, ನನ್ನ ಸಿಸ್ಟರ್ಸ್ದು ಕೊಲಾಬ್ರೇಷನ್ಸ್ ತೊಗೊಂಡಿದ್ದೀನಿ. ಹೇರ್ ಆಯಿಲ್ದು ಮಾಡಿದ್ದೀನಿ, ಬ್ಯಾಂಗಲ್ಸ್ ಮಾಡಿದ್ದೀನಿ. ಆಮೇಲೆ ರೆಡಿಮೇಡ್ ಬ್ಲೌಸಸ್ದಂತ ಒಂದು ವಿಡಿಯೋ ಮಾಡಿದೆ. ಬಟ್ ಅವು ಏನೋ ಅವ್ರಿಗೂ ನನಗೂ ಒಂದು ಸ್ವಲ್ಪ, ಅಂದರೆ ಮೀನ್ಸ್ ಅವರು ಬ್ಲೌಸ್ ಕಳಿಸಿದ್ದೆ ನನಗೆ ಚಿಕ್ಕ ಸೈಜ್ ಕಳಿಸಿದ್ರು, ಅದು ಆಗಲಿಲ್ಲ ಅಂದ್ಬಿಟ್ಟು ವಾಪಸ್ ಕಳಿಸ್ಬಿಟ್ಟೆ ನಾನು. ಅದರದ್ದೊಂದು ವಿಡಿಯೋ ನಾನು ಮಾಡ್ಕೊಂಡಿದ್ದೆ, ಬಟ್ ನಾನು ಅದು ಅಪ್ಲೋಡ್ ಮಾಡಲಿಲ್ಲ ಬಿಕಾಸ್ ಆಫ್ ಸೈಜ್ ಇಶ್ಯೂಯಿಂದ. ರೆಡಿಮೇಡ್ ಬ್ಲೌಸಸ್, ಎಂಬ್ರಾಯ್ಡ್ರಿ ಬ್ಲೌಸಸ್ ಅವ್ರದ್ದು. ಸೊ ಈ ರೀತಿ ಸ್ಮಾಲ್ ಬಿಸ್ನೆಸ್ಗೂ ಕೂಡ ನನ್ನ ಕೈಲಾದಂಥ ಸಪೋರ್ಟ್ ನಾನು ಜೆನ್ಯೂನಾಗಿ ನಾನು ಮಾಡಿದ್ದೀನಿ. ಸೊ ನಿಮ್ಗೆ ಯಾರಿಗಾದರೂ ನಿಮ್ಮ ಏನೋ ಒಂದು ಓನ್ ಬ್ರ್ಯಾಂಡ್ ಏನಾದರೂ ಜೆನ್ಯೂನಾಗಿ ಏನಾದರೂ ಕೊಲಾಬ್ರೇಷನ್ ಬೇಕಿದ್ದರೆ, ಅಥವಾ ನನಗೆ DM ಮಾಡಿ ನನ್ನ ಇನ್ಸ್ಟಾಗ್ರಾಮಲ್ಲಿ. ನಾನು ನೋಡ್ತೀನಿ. ನನ್ನ ಮನಸ್ಸಿಗೆ ಪರ್ಸ್ನಲಿ ಅದು ಇಷ್ಟ ಆಗಬೇಕು, ನನಗೆ ಅದು ಜೆನ್ಯೂನ್ ಅಂತ ಅನಿಸಿದ್ರೆ 102% ನಾನು ಖಂಡಿತವಾಗ್ಲೂ ನಾನು ನಿಮಗೆ ಸಪೋರ್ಟ್ ಮಾಡಿಕೊಡ್ತೀನಿ. ಸುಮಾರು ಜನ ನಮ್ಮದು ID ಇದು ಮಾಡಿ, ಏನು ಗೊತ್ತಾ ಗೈಸ್, ಜನ ಯಾರೂ ಮೂರ್ಖರಲ್ಲ, ಎಲ್ಲರೂ ಬ್ರಿಲಿಯಂಟ್ಗಳೇ. ಸುಮ್ಮನೆ ನಾವು ID ಕೊಲಾಬ್ರೇಷನ್ ತೊಗೊಂಡ ತಕ್ಷಣ ಯಾರೂ ಬಂದುಬಿಡಲ್ಲ. ಆಮೇಲೆ ಸುಮಾರು ಜನ ನನಗೂ ಕೇಳ್ತಾರೆ, ನಿಮ್ಮ ಹತ್ರ ಒಳ್ಳೆ ಸೀರೆ ಕಲೆಕ್ಷನ್ಸ್ ಇದೆ, ನಿಮ್ಮ ಸೆಲೆಕ್ಷನ್ ಚೆನ್ನಾಗಿದೆ, ದಯವಿಟ್ಟು ನೀವು ಸೀರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ, ಓನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಯಾಕೆ ಎಲ್ಲರೂ ಮಾಡ್ತಾಯಿದ್ದಾರೆ, ನೀವು ಯಾಕೆ ಮಾಡ್ತಾಯಿಲ್ಲ ಅಂತ. ಸೊ ನಾನು ಒಂದೇನು ಹೇಳಬೇಕು ಅಂದರೆ, ಎಲ್ಲರೂ ಮಾಡ್ತಾಯಿದ್ದಾರೆ ಅಂತ ನಾನು ಮಾಡಿದ್ರೆ ಅವ್ರಿಗೂ ನನಗೂ ವ್ಯತ್ಯಾಸನೇ ಇರಲ್ಲ. ನೋಡೋಣ. ಮಾಡಲ್ಲ ಅಂತಲೂ ನಾನು ಏನೂ ಹೇಳೋಕ್ಕಾಗಲ್ಲ, ಅಥವಾ ಮಾಡ್ತೀನಿ ಅಂತಲೂ ನಾನು ಖಂಡಿತವಾಗಿ ಹೇಳೋಕ್ಕಾಗಲ್ಲ. ನನಗೆ ಆದಂಥ ಟೈಮ್ ಸಿಗ್ತಾಯಿಲ್ಲ ನನಗೆ. ನೀವೇ ನೋಡ್ತೀರಾ, ಮನೆ ಕೆಲಸದಲ್ಲೇ ಮುಳುಗೋಗಿದ್ದೀನಿ. ಬೇರೆಯವರೆಲ್ಲ ಏನಂದರೆ ಎಲ್ಪರ್ಸ್ಗೆ ಇಟ್ಕೊಂಡಿರ್ತಾರೆ, ಅವರು ಹೊರಗಡೆ ಮಾಡ್ತಾರೆ, ಎಲ್ಪರ್ಸ್ ಎಲ್ಲ ಒಳಗಡೆ ಮಾಡಿಕೊಡ್ತಾರೆ ಅವ್ರಿಗೆ. ಬಟ್ ನಂದು ಹಂಗಲ್ಲ. ನಾನು ಮನೇನೂ ನೋಡ್ಕೋಬೇಕು, ಮಕ್ಕಳನ್ನು ನೋಡ್ಕೋಬೇಕು, ಅವ್ರ ಎಜುಕೇಷನ್ಗೂ ಟೈಮ್ ಕೊಡಬೇಕು, ನಮ್ಮ ಕೆಳಗಡೆ ಕೇಟ್ರಿಂಗಿಗೂ ಟೈಮ್ ಕೊಡಬೇಕು. ಸುಮಾರು ನನ್ನದೇ ಆದಂಥ ಸ್ಟ್ರಗಲಲ್ಲಿದ್ದೀನಿ. ನನಗೆ ಅಂತ ಟೈಮ್ ಸಿಗ್ತಾಯಿಲ್ಲ. ನನಗೆ ಅಂತ ಟೈಮ್ ಸಿಕ್ಕಿದ್ರೆ ನನಗೂ ಆಸೆ ಇದೆ, ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಬಿಟ್ಟು. ಈ ಯೂಟ್ಯೂಬ್ನೇ ಒಂದನ್ನೇ ನಂಬ್ಕೊಂಡು ಕೂತ್ಕೊಂಡ್ರೆ ಏನೂ ಆಗೋಲ್ಲ. ಎಲ್ಲರೂ ಸ್ವಾಭಿಮಾನಿಗಳೇ. ಪ್ರತಿಯೊಂದಕ್ಕೂ ಗಂಡನ ಮುಂದೆ ಕೈ ಚಾಚೋವಾಗ ಎಲ್ಲರಿಗೂ ಹರ್ಟ್ ಆಗೇ ಆಗುತ್ತೆ, ಫೀಲಿಂಗಿಗೆ ನೋವು ಆಗೇ ಆಗುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ.
ಒಂದು ಏನಂದರೆ ಫ್ಯಾಮಿಲಿ ಸಪೋರ್ಟ್ ಇರಬೇಕು. ಮಾಡಮ್ಮ ಆಯಿತು ಅನ್ನೋ ಒಂದು ಸಪೋರ್ಟ್ ಇರಲೇಬೇಕು, ಒಂದು ಬ್ಯಾಕ್ ಬೋನ್ ಅಂತ ಇರಲೇಬೇಕು. ನಮ್ಮ ಮನೆಗಳಲ್ಲಿ ಹೆಂಗೆ ಅಂದರೆ ನಂಬ್ತಿರೋ ಬಿಡ್ತಿರೋ, ಯಾಕೆ ನಿಂಗೆ ಅವೆಲ್ಲ, ನಿಂಗೆ ಯಾಕೆ ಕೆಲಸ ಇಲ್ವಾ, ಮಾಡೋ ಕೆಲಸ ಇಲ್ವಾ, ಕೆಲಸ ಕಮ್ಮಿ ಆಯಿತಾ, ಹೇಳು ಬಾಯ್ಲಿ, ಅಲ್ಲಿ ಬಕೆಟ್ಸ್ ಇದ್ದಾವೆ ತೊಳಿ, ಆ ಪ್ಲೇಟ್ಗಳಿದ್ದಾವೆ ಒರೆಸಿಡು. ನಮ್ಮ ಮನೆಗಳಲ್ಲಿ ಇದು ರಾಮಾಯಣ. ಏನು ಮಾಡ್ತೀರಾ, ನಾನು ಸುಳ್ಳು ಹೇಳ್ತಾ ಇಲ್ಲ ಅಥವಾ ವಿಡಿಯೋಗೋಸ್ಕರ ಏನೋ ಒಂದು ಹೇಳ್ತಾ ಇಲ್ಲ. ಆ್ಯಸ್ ಇಟ್ ಈಸ್ ನನ್ನ ಲೈಫಲ್ಲಿ ನಡೀತಾ ಇರೋ ಫ್ಯಾಕ್ಟ್ ಅದು. ಇವಾಗ ಬೇರೆ ಎಲ್ಲರನ್ನೂ ನೋಡಿದಾಗ ಅನಿಸುತ್ತೆ, ಅವ್ರ ಹಸ್ಬೆಂಡ್ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ಅವ್ರ ಜೊತೆ ವೀಡಿಯೋಗಳಲ್ಲಿರ್ತಾರೆ, ಅವ್ರು ಈ ವಿಡಿಯೋ ಜೊತೆಲಿ ಮಾತಾಡ್ತಾರೆ. ನಮ್ಮನೆ ಏನಾದ್ರು ಮಾಡ್ಕೊ, ನನ್ನನ್ನು ಕರಿಬೇಡ, ನನ್ನನ್ನು ಮಾತಾಡು ಅಂತ ಅಂದ್ಬೇಡ, ಮಾಡು. ಆಮೇಲೆ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂದರೆ ಯಾಕೆ ನಿಮಗೆ ಕೆಲಸ ಇಲ್ವಾ, ಬೈಲಿ, ಅಲ್ಲಿ ಬಕೆಟ್ ಇದೆ, ಉಜ್ಜು, ಪ್ಲೇಟ್ಗಳಿದ್ದಾವೆ ತೊಗೊಂಡು ಒರೆಸಿಡು, ಆಟ ಬಾಕ್ಸ್ಗಳಿದ್ದಾವೆ, ಎಲ್ಲದಕ್ಕೂ ಕುತ್ಕೊಂಡು ಕಲ್ಲರಲ್ಲಿ ನಂಬರ್ ಹಾಕು, ಎಲ್ಲನೂ ಬರೆದಿಡು, ಯೂನಿಫಾರ್ಮ್ಸ್ ಎಷ್ಟಿದೆ, ಅಡುಗೆದು ಯೂನಿಫಾರ್ಮ್ಸ್, ಕೇಟ್ರಿಂಗ್ ಯೂನಿಫಾರ್ಮ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಎಷ್ಟಿದೆ ಎಲ್ಲ ಜೋಡಿಸಿಡು, ಗುಂಡಿ ಹೋಗಿರೋಕ್ಕೆ ಗುಂಡಿ ಹಾಕು, ಕೂತ್ಕೊಂಡು ಐರನ್ ಬಾಕ್ಸ್ ಐತೆ ತಾನೇ, ಕೂತ್ಕೊಂಡು ತಂದು ಯೂನಿಫಾರ್ಮ್ ಐರನ್ ಮಾಡು, ಹಿಂಗೆ ಹೇಳ್ತಾರೆ. ಇಂಥ ಪತಿ ದೇವರನ್ನ ಕಟ್ಕೊಂಡು ನಾನು ಯಾವ ಒಂದು ಬಿಸ್ನೆಸ್ ಮಾಡಲಿ. ನನಗೆ ನಗು ಬರ್ತೈತೆ. ಕಮೆಂಟ್ ತಪ್ಪು ಕಮೆಂಟ್ ಹಾಕಿರೋರು ತುಂಬ ತಪ್ಪು ಕೆಡ್ತು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅವ್ರು ಕೇಳ್ತಾರಲ್ವ, ಸೊ ಅದಕ್ಕೋಸ್ಕರ ನನ್ನ ಪರಿಸ್ಥಿತಿ ಇದು, ನನ್ನ ಸಿಚುವೇಶನ್ ಇದು, ಇದ್ರೊಳಗಡೆ ನಾನು ಎಂಥ ಒಂದು ಬಿಸ್ನೆಸ್ ಮಾಡಿ ಹೇಳಿ ನೀವೇ. ಸೊ ಅದನ್ನು ಬಿಟ್ಟರೆ ನೋಡೋಣ, ದೇವರು ಪರಮಾತ್ಮ ನನ್ನ ಕಾಪಾಡೋ ಮಾದಪ್ಪ ಕಂಡುಬಿಟ್ರೆ ಎಲ್ಲನೂ ಆಗುತ್ತೆ, ನೋಡೋಣ, ವೆಯ್ಟ್ ಮಾಡೋಣ. ಆಮೇಲೆ ಮನಿ ಸೇವಿಂಗ್ ಟಿಪ್ ಹೇಳಿ. ನಾನು ಏನೇನೋ ಮಾತಾಡ್ತಾ ಎಲ್ಲೆಲ್ಲೋ ಟಾಪಿಕ್ ಹೊಟ್ಟಾಯ್ತು. ಮನಿ ಸೇವಿಂಗ್ ಟಿಪ್ ಸುಮಾರು ಕಮೆಂಟ್ಸ್ ಬರುತ್ತೆ. ಏನು ಗೊತ್ತಾ ಗೈಸ್, ಮನಿ ಸೇವ್ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಮನಿ ಇರಬೇಕು. ತಪ್ಪು ತಿಳ್ಕೊಬೇಡಿ. ಇವಾಗ ನಮ್ಮ ಸಂಬಳ ಎಷ್ಟಪ್ಪ, ನಮ್ಗೆ ಎಷ್ಟು ಬಂತಪ್ಪ, ಅದರಲ್ಲಿ ನಮ್ಮ ಖರ್ಚು ವೆಚ್ಚ ಎಲ್ಲ ನಾವು ನೋಡ್ಕೋಬೇಕು. ನಾನು ಸೇವ್ ಮಾಡ್ತೀನಿ ಅಂದ್ಬಿಟ್ಟು ಹೊಟ್ಟೆಗೆ ಬಟ್ಟೆಗೆ ಎಲ್ಲ ಕಮ್ಮಿ ಮಾಡ್ಕೊಂಡು ದುಡ್ಡೆಲ್ಲ ಎತ್ತಿ ಇಟ್ಕೊಂಬಿಟ್ಟು ಚಿನ್ನ ತೆಗ್ದು ಇಟ್ಕೊಬಿಟ್ರೆ ಅಲ್ಲ, ಅದೆಲ್ಲ ಜೀವನ. ನಮ್ಮ ಹತ್ರ ನಮ್ಮ ಖರ್ಚು ವೆಚ್ಚ ಎಲ್ಲ ಬಿಟ್ಟು ಎಕ್ಸಸ್ ಆಫ್ ಅಮೌಂಟ್ ಇದ್ದರೆ ನಾವು ಚಿನ್ನಕ್ಕೆ ಇನ್ವೆಸ್ಟ್ ಮಾಡಬೇಕು. ಚಿನ್ನಕ್ಕೆ ಇನ್ವೆಸ್ಟ್ ಮಾಡೋದು ದಿ ಬೆಸ್ಟ್ ಐಡಿಯಾ. ಲ್ಯಾಂಡು, ಪ್ರಾಪರ್ಟಿ ಅದಕ್ಕಿಂತ ಬೇಗ ಬೆಳೀತಾ ಇದೆ, 1 to 3 ರೇಟಲ್ಲಿ ಬೆಳೀತಾ ಇದೆ ಗೋಲ್ಡ್. ಇನ್ವೆಸ್ಟ್ ಮಾಡೋದಾದರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ, ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಿ. ಸಿಲ್ವರ್ಗೆ ರೀಸೇಲ್ ವ್ಯಾಲ್ಯೂ ಇಲ್ಲ, ಆಫ್ ರೇಟ್ ಚೀಫ್ ರೇಟ್ ಅನ್ನೋದಾದರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ. ಅಷ್ಟು ಮಟ್ಟಕ್ಕೆ ಬೆಳೀತಾ ಇದೆ. ಇವಾಗೆಲ್ಲ ನಾನು ನೋಡ್ತಾ ಇರ್ತೀನಿ ನ್ಯೂಸಲ್ಲಿ, ಫೋನಲ್ಲಿ, ನನಗೆ ಭಯ ಆಗುತ್ತೆ, ನಿಜಕ್ಕೂ ಹೇಳ್ತೀನಿ. ಅವಾಗೆಲ್ಲ ಮಾಡಿಸ್ಕೊಂಡಿದ್ದು ದಿ ಬೆಸ್ಟ್ ಅಂತ ಅನಿಸುತ್ತೆ. ಆವಾಗಿನ ಕಾಲದ ಡಿಸೈನಿಗೆ ತಕ್ಕಂಗೆ ಚಿನ್ನನೇ ಡಿಸೈನ್ ಯಾವುದಾದ್ರೇನು, ಓಲ್ಡ್ ಆದ್ರೇನು ಅಲ್ವಾ, ಓಲ್ಡ್ ಈಸ್ ಗೋಲ್ಡ್ ಅಲ್ವಾ. ಸೊ ಹಾಗೆ ಏನಂತಂದರೆ ಎಷ್ಟಾಗುತ್ತಂತ ಗೊತ್ತಾ ಗೈಸ್, 10 ಗ್ರಾಮ್ಗೆ ಇವಾಗ 1 ಗ್ರಾಮ್ಗೆ 12,000. 1 ಗ್ರಾಮ್ಗೆ 12,000 ಅಂದರೆ ಅವರು 10 ತೊಲ ಇದರಲ್ಲಿ ಹೇಳ್ತಾಯಿದ್ರು. ಈಗ ನಾವು ಇವಾಗ ಮುಂಚೆ ಎಲ್ಲ 3,000, 4,000, 5,000 ಇತ್ತು. ಈಗ ಏಕ್ದಮ್ 12,000 ರೇಂಜ್ಗೆ. ₹1 ಕಮ್ಮಿ ಆಗ್ತಾಯಿಲ್ಲ, 2-3 ತಿಂಗಳಿಂದ ಹೀಗೆ ಹೋಗ್ತಾಯಿದೆ ಗ್ರಾಫು. ಸೊ ತುಂಬ ಆಗುತ್ತೆ. 8 ಲಕ್ಷದವರೆಗೂ ಅಂದರೆ 1 ಗ್ರಾಮ್ಗೆ, ಇಲ್ಲ 8 ಲಕ್ಷ ಅಲ್ಲ, ಇವಾಗಲೇ 12 ಲಕ್ಷ ಆಗಿದೆ, 12 ಲಕ್ಷದ ಮೇಲಾಗುತ್ತೆ, 20 ಲಕ್ಷದವರೆಗೂ ಆಗುತ್ತೆ. ಅಂದರೆ 1 ಗ್ರಾಮ್ಗೆ 20,000 ಆಗುತ್ತೆ ಅಂತ. 2.5 ಲಕ್ಷ ಮೇಕಿಂಗ್ ಚಾರ್ಜು ಅದು ಇದು ಎಲ್ಲ ಸೇರಿ 1 ಗ್ರಾಮ್ಗೆ ಈಗ 20,000 ರೇಂಜಲ್ಲಿ ಹೋಗುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಇದೆಷ್ಟು ಸುಳ್ಳು ತಪ್ಪು ನಿಜ ನಂಗೆ ಗೊತ್ತಿಲ್ಲ. ನಾನು ನೋಡಿರೋದು ವೀಡಿಯೋಗಳಲ್ಲೆಲ್ಲ ನೋಡಿರೋದು. ಇನ್ವೆಸ್ಟ್ ಮಾಡೋದಾದರೆ ರೈಟ್ ಟೈಮ್ ಟು ಗೋಲ್ಡ್ ಇನ್ವೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹತ್ರ ಯಾವುದಾದ್ರೂ ಎಕ್ಸಸ್ ಆಫ್ ಅಮೌಂಟ್ ಇದ್ದರೆ, ನಿಮಗೆ ನೆಸೆಸಿಟಿ ಇದ್ದರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ. ಸೊ ನಾನೊಂದು 2-3 ಚೀಟಿಗಳು ಹಾಕ್ಕೊಂಡಿದ್ದೀನಿ ಗೈಸ್. ನನಗೆ ಎಲ್ಲಿಂದ ಬರುತ್ತೆ ದುಡ್ಡು? ಸತೀಶ್ ದುಡ್ಡು ಬಿಡಿ, ಸತೀಶ್ದಂತೂ ಹಿಂಗೆ ಬರುತ್ತೆ ಹಿಂಗೆ ಹೋಗುತ್ತೆ. ಯಾಕಂದರೆ ಇವಾಗ ಸಂತೆಪೇಟೆಗೆ ಹೋಗಿದ್ದಾರೆ, ಅವರು ಮಾರ್ಕೆಟ್ಗೆ ಹೋಗಿದ್ದಾರೆ. ಅವ್ರದ್ದು ದುಡ್ಡು ಬರೋದು ಲೆಕ್ಕ ಇಲ್ಲ, ಹೋಗೋದು ಲೆಕ್ಕ ಇಲ್ಲ. ಅವ್ರಿಗೂ ಒಂದ್ಸಲ ಮಾರ್ಕೆಟ್ಗೆ ಹೋದರೆ 1 ಲಕ್ಷ 2 ಲಕ್ಷ, ಒಬ್ಬೊಬ್ಬರು 1 ಲಕ್ಷ 2 ಲಕ್ಷ ಸಂಪಾದನೆ ಮಾಡೋಕ್ಕೆ ವರ್ಷಾನುಗಟ್ಟಲೆ ಕಾಯ್ತಾರೆ ಆ ದುಡ್ಡು ನೋಡೋಕ್ಕೆ. ಬಟ್ ಒಂದು ದಿನಕ್ಕೆ ನಮ್ಗೆ ಅಷ್ಟು ಖರ್ಚಾಗುತ್ತೆ. ದುಡ್ಡು ನಮಗೆ ಬೇಕು, ನಾವು ಕೈಯಲ್ಲಿ ಬಂಡವಾಳ ಇಟ್ಕೊಂಡಿರಬೇಕು. ದುಡ್ಡು ಇಟ್ಕೊಂಡು ನಾವು ಇನ್ವೆಸ್ಟ್ ಮಾಡಬೇಕು. ಆ ಇನ್ವೆಸ್ಟಲ್ಲಿರೋ ದುಡ್ಡನ್ನ ಎತ್ತಕ್ಕೆ ವರ್ಷಾನುಗಟ್ಟಲೆ ಕಾಯಬೇಕು. ಇದು ನಮ್ಮ ಪರಿಸ್ಥಿತಿ. ಇನ್ನೂ ಕಾಯ್ತಾ ಇದ್ದೀವಿ. ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀವಿ, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದೀವಿ, ಅಡುಗೆ ಮಾಡಿ ಕೊಟ್ಟಿದ್ದೀವಿ. ಅವ್ರುಗಳಿಂದ ಪೇಮೆಂಟ್ ಮಾಡಿದಾಗ ಅದು ನಮಗೆ ಪ್ರಾಫಿಟ್
ಅನ್ನೋ ಥರ ಬರುತ್ತೆ. ಪ್ರಾಫಿಟ್ ಅಂದರೆ ಈಗ ನಾವು ಹಾಕಿರೋದನ್ನ ನಾವು ಎತ್ಕೋತೀವಿ. ಇವಾಗ ಹಾಕೋಕ್ಕೆ ನಮ್ಮ ಹತ್ರ ಬಂಡವಾಳ ಇಲ್ಲ ಅಂದರೆ ಏನು ಮಾಡೋದು? ಗೋಲ್ಡ್ ತೊಗೊಂಡೋಗಿ ಮರ್ಜ್ ಮಾಡೋದು, ಅಥವಾ ಸಾಲ ಅಂತೂ ನಾವು ಬಡ್ಡಿ ಸಾಲ ಆ ಥರದ್ದೆಲ್ಲ ನಾವು ಮಾಡೋಕ್ಕೆ ನಮಗೆ ಭಯ. ಬಟ್ ಫ್ರೆಂಡ್ಶಿಪ್ಪಲ್ಲಿ ಸತೀಶು ಸುಮಾರು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ಲಕ್ಷಾನುಗಟ್ಟಲೆ ಹೆಲ್ಪ್ ಮಾಡಿದ್ದಾರೆ. ಅವೆಲ್ಲ ಹೇಳಿದ್ರೆ ಉಗಿತಾರೆ ನನಗೆ ಮುಖಕ್ಕೆ, ಅವೆಲ್ಲ ಹೇಳ್ಬೇಕಾ ನೀನು ಹಂಗೆ ಹಿಂಗೆ ಅಂತ. ಫ್ರೆಂಡ್ಶಿಪ್ಪಲ್ಲಿ ಇಸ್ಕೊಂಡು ಬರ್ತಾರೆ ಅವು. ಆದರೆ ಈಗ ನಮಗೆ ಮೋಸ ಮಾಡೋರಲ್ಲ, ಹಂಗೆ ನಾವು ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ. ವಾಪಸ್ ಎಲ್ಲ ಕೊಟ್ಬಿಡ್ತೀವಿ. ಒಂದು ವಾರ ಮಟ್ಟಿಗೆ ಇಸ್ಕೊಂಬರ್ತಾರೆ. ಫಸ್ಟ್ ಅವ್ರಿಗೆ ಕೊಡಬೇಕಪ್ಪ, ನಂಗೆ ನಿದ್ರೆ ಬರ್ತಾಯಿಲ್ಲ, ಫಸ್ಟ್ ಅವ್ರಿಗೆ ಕೊಡಬೇಕಪ್ಪ ಅಂತ ಕೊಟ್ಬಿಡ್ತೀವಿ. ಬ್ಯಾಂಕ್ಗಳಲ್ಲಿ ಲೋನ್ ತೆಗೆದಿದ್ದೀವಿ ಗೈಸ್. ಒಂದು ಹೇಳ, ನಾವು ಕೆಲಸ ಮಾಡ್ತಾಯಿದ್ದೀವಿ, ಕೆಲಸ ಅಂತ ಹೆಂಗೆ ಅಂತೀವೋ ಅದರ ಮಟ್ಟಕ್ಕೆ ಖರ್ಚಿರುತ್ತೆ. ಗ್ಯಾಸು, ಪೆಟ್ರೋಲು, ಈ ಹುಡುಗರು ಲೇಬರು, ತರಕಾರಿ, ದಿನಸಿ ಎಲ್ಲ ಲೆಕ್ಕ ಹಾಕ್ಬಿಡಿ ಕೂತ್ಕೊಂಡು ನಮಗೆಷ್ಟು ಪ್ರಾಫಿಟ್ ಬಂತು ಅಂತ ದೇವ್ರಾಣೆ ಹೊಡೆದ್ಬಿಟ್ಟು ಹದ್ದಿಗೆ ಹಾಕ್ತೀವಿ. ಅದು ಒಂದು ಗಾದೆ, ಹೊಡೆದು ಹದ್ದಿಗೆ ಹಾಕ್ದಂಗೆ ಹಂಗಾಗುತ್ತೆ ನಮ್ಮ ಪರಿಸ್ಥಿತಿ. ಏನೂ ಮಾಡೋಕ್ಕಾಗಲ್ಲ. ಸೊ ಇವಾಗ ಓಪನ್ ಆಗಿ ಅನಿಸ್ತಾ ಇದೆ ಸತೀಶ್ಗೆ, ನೀನು ಮಾತು ಕೇಳಬೇಕಿತ್ತು. ಅವಾಗೆಲ್ಲ ತುಂಬ ನಾನು ಹೇಳ್ತಾಯಿದ್ದೆ, ಯಾಕಂದರೆ ನಮಗೂ ಒಂದು ಹೆಣ್ಮಗು ಇದೆ, ಸೇವ್ ಮಾಡಿ LIC ಹಾಕ್ಕೊಳ್ಳೋಣ ಅಥವಾ ಚೀಟಿಗಳು ಹಾಕ್ಕೊಳ್ಳೋಣ ಅಂತೆಲ್ಲ ತುಂಬ ಅಡ್ವೈಸ್ ಮಾಡ್ತಿದ್ದಾಗ, ಬಿಡು ಅಂಥ ಕಾಲಕ್ಕೆ ನೋಡ್ಕೊಳ್ಳೋಣ ಅಂತ ಸತೀಶು ನೆಗ್ಲೆಕ್ಟ್ ಮಾಡಿದ್ರು. ಬಟ್ ಇವಾಗ ಅಂತಾರೆ, ಒಂದು ದಿನ ಅಂತಾರೆ, ನಿನ್ನ ಮಾತು ನಾನು ಕೇಳಬೇಕಿತ್ತು ಅಂತ. ಸೊ ಒಂದು ಹೇಳ್ತೀನಿ, ಯಾರಾದರೂ ಗಂಡಸರು ಜೆಂಟ್ಸ್ ನನ್ನ ವಿಡಿಯೋಸ್ ನೋಡಿದ್ರೆ ದಯವಿಟ್ಟು ನಿಮ್ಮ ಮನೆಯಲ್ಲಿ ಹೆಂಡತಿ ಹೇಳಿದ ಮಾತನ್ನ ದಯವಿಟ್ಟು ಕೇಳಿ. ಅವರು ನಿಮ್ಮ ಉದ್ಧಾರಕ್ಕೆ, ನಿಮ್ಮ ಒಳ್ಳೆಯದಕ್ಕೇ ಹೇಳಿರ್ತಾರೆ, ಸಜೆಸ್ಟ್ ಮಾಡಿರ್ತಾರೆ. ದಯವಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಮುಂದೊಂದು ದಿನ ಸಫರ್ ಪಡೋದು ನೀವೇ. ಇದು ನನ್ನ ಫ್ಯಾಮಿಲಿಯಲ್ಲಿ ನಡೆದಂಥ ಓನ್ ಎಕ್ಸ್ಪೀರಿಯನ್ಸಿಂದ ನಾನು ನಿಮ್ಮ ಹತ್ರ ಈ ಥಾಟ್ನ ಹಂಚ್ಕೋತಾ ಇದ್ದೀನಿ. ಹೆಂಡತಿ ಹೇಳಿದ ಅಂದರೆ ಹೆಂಡತಿ ಗುಲಾಮ ಆಗಿ ಅಂತ ಅಲ್ಲ, ಹೆಂಡತಿ ಗುಲಾಮ ಯಾರೂ ಆಗಲ್ಲ ಇವತ್ತಿನ ಕಾಲದಲ್ಲಿ. ನೋಡ್ತಾ ಇರ್ತೀವಿ ಎಷ್ಟು ಜನ ನ್ಯೂಸಲ್ಲೆಲ್ಲ ಹಸ್ಬೆಂಡ್ಸೇ ವೈಫ್ನ ಕೊಲೆ ಮಾಡೋದು, ವೈಫ್ಸೇ ಹಸ್ಬೆಂಡ್ಸ್ನ ಕೊಲೆ ಮಾಡೋದು. ಯಪ್ಪ, ನ್ಯೂಸ್ ಅಂದರೆ ಭಯ ಆಗುತ್ತೆ ನನಗೆ. ಒಂದೊಂದು ಟೈಮು ಆ ಡಾಕ್ಟ್ರು ಅವ್ರ ಮಿಸ್ಸಸ್ನ ಅನಿಸ್ತೇಶ ಕೊಟ್ಟು ಸಾಯಿಸಿದ್ದು ನೋಡ್ಬಿಟ್ಟು ನನಗೆ ಅಯ್ಯಪ್ಪ, ಎಂಥ ಗಂಡ ಹೆಂಡ್ತಿ ಇರ್ತಾರೆ ಪ್ರಪಂಚದ ಮೇಲೆ ಅನ್ನಿಸ್ಬಿಟ್ಟಿದೆ. ಸೊ ಏನೂ ಮಾಡೋಕ್ಕಾಗಲ್ಲ, ಕಲಿಯುಗ. ಅವ್ರು ಮಾಡಿದ ಪಾಪ ಅವ್ರಿಗೆ ಹೇಳ್ತಾ ಇರೋದು ಜನರಲಾಗಿ. ಅವ್ರು ಏನೋ ಒಂದು ಹೇಳಿದಾಗ ಇದು ತೊಗೊಳ್ಳೋಣ ಮಾಡೋಣ ಅಂತ ಏನಾದ್ರು ಒಂದು ಹೇಳಿದಾಗ ದಯವಿಟ್ಟು ಅದನ್ನು ಕೇಳಿ. ಗಂಡಸರು ಹೆಂಗಸರು ಅಷ್ಟೇ, ಬರೀ ಗಂಡಸರಿಗಲ್ಲ, ಗಂಡಂದರು ಏನಾದ್ರು ಒಂದು ಹೇಳಿದಾಗ ಈಗಿಲ್ಲ ಕಣಮ್ಮ ಹಂಗೆ ತೊಗೊಳ್ಳೋಣ ಹಿಂಗೆ ತೊಗೊಳ್ಳೋಣ ಅಂದರೆ ತಾಳ್ಮೆಯಿಂದ ಪೇಷನ್ಸಿಂದ ನೀವು ಕೇಳಿ. ನಾನು ಕೇಳ್ತೀನಿ, ಸೊ ಅದಕ್ಕೆ ನಿಮಗೂ ಹೇಳ್ತಾ ಇದ್ದೀನಿ, ನೀವು ಕೇಳಿ ಆಯಿತಾ. ನಾನು ಹೆಂಗೆ ಮನಿ ಸೇವ್ ಮಾಡ್ತೀನಿ, ನಾನು ಡೀಟೇಲ್ ವೀಡಿಯೋ ನಾನು ಆಲ್ರೆಡಿ ಹೇಳ್ದಂಗೆ ಹಾಕಿದ್ದೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ನಾನು ಚೀಟಿ ಅಂತ ಹಾಕ್ಕೊಂಡಿದ್ದೀನಿ. ಯೂಟ್ಯೂಬಿಂದ ಬಂದಂಥ ದುಡ್ಡನ್ನ ನಾನು ಚೀಟಿಗೆ ಹಾಕ್ತೀನಿ. ಅದು ಎಷ್ಟೇ ಬರಲಿ, 10,000 ಬರಲಿ, 20,000 ಬರಲಿ, ಅದು ಎಷ್ಟೇ ಬರಲಿ ಚೀಟಿ ಕಟ್ಕೊಂಡಿದ್ದೀನಿ. ಸೊ ನಂದು ಇರುತ್ತಲ್ಲ ಅದು ಇದು ನನ್ನ ಪರ್ಸ್ನಲ್ ಖರ್ಚು, ನಂದು ₹1 ನಾನು ಏನಕ್ಕೋ ಖರ್ಚು ಮಾಡಲ್ಲ. ಕತ್ತಿ ಜೇಬು ಸತೀಶ್ ಜೇಬ್ಗೆ ಇವಾಗ ಯಾಳು ಫೋನ್ಪೇ ಗೂಗಲ್ ಪೇ ಬಂದ್ಬಿಟ್ಟು ಅದು ಸಿಗ್ತಾಯಿಲ್ಲ. 1,000 2,000 3,000 ಸಿಗ್ತಿತ್ತು ಗೈಸ್, ನಿಜವಾಗ್ಲೂ ಐ ಸ್ವೇರ್. ಈ ಫೋನ್ಪೇ ಗೂಗಲ್ ಪೇ ಯಾವಾಗ ಬಂತೋ ₹10 ₹5 ಕಾಯಿನೂ ಸಿಗ್ತಾಯಿಲ್ಲ ಜೋಬ್ ಒಳಗಡೆ. ಈ ಥರ ಅನುಭವ ಎಷ್ಟು ಜನಕ್ಕಾಗಿದೆ ತಿಳಿಸಿ. ಎಲ್ರಿಗೂ ಆಗಿರುತ್ತೆ ನನಗೆ ಗೊತ್ತು. ಬಟ್ಟೆ ವಾಶ್ ಮಾಡುವಾಗ ಪ್ಯಾಂಟು ಎಲ್ಲ ಕೈಯಾಗಿ ಸೋಸಿ ಹಿಂಗೆ ಮಾಡ್ತೀವಿ. ₹10 ಸಿಗುತ್ತಾ? ಸಿಗಲ್ಲ. ನಾಳೆ ಸಿಗಲ್ಲ ಗೈಸ್. ಮುಂಚೆ ನಿಜಕ್ಕೆ ಸಿಗ್ತಾಯಿತ್ತು, ಓಪನ್ನಾಗಿ ಹೇಳ್ತೀನಿ. 10,000 20,000 ಸಿಕ್ಕಿರೋದು ಉಂಟು ನನಗೆ. ನಾನು ಅದರಲ್ಲಿ ಒಂದು ಸ್ವಲ್ಪ ಕತ್ರಿ ಹಾಕಿ ಕೊಟ್ಟಿದ್ದೀನಿ, ಇಲ್ಲ ಅಂತ ನಾನು ಹೇಳಲ್ಲ, ಓಪನ್ನಾಗಿ ಹೇಳ್ಕೊತೀನಿ. ಸೊ ದಯವಿಟ್ಟು ಹೇಳೋದು ಅಷ್ಟೇ, ಕತ್ರಿ ಹಾಕಿ ಅಂತಂದರೆ ಆಮೇಲೆ ಜಗಳ ಮಾಡಿ ದುಡ್ಡು ಕಿತ್ಕೊಳ್ಳಿ ಅಲ್ಲ. ಏನೋ 1,000 500 2,000 ಈ ಥರ ಕಿತ್ಕೊಳ್ಳಿ, ಇಟ್ಕೊಳ್ಳಿ, ಕೂಡಿಸಿಟ್ಕೊಳ್ಳಿ. ಈಗ 2,000 3,000 ರೂಪಾಯಿಗೆ ಏನೂ ಬರೋಲ್ಲ ಬಿಡಿ. 12,000 ಬೇಕು, 1 ಗ್ರಾಮ್ ಚಿನ್ನ ತೊಗೋಬೇಕು ಅಂದರು ಕೂಡಿಸಿಟ್ಕೊಳ್ಳಿ. ಚಿನ್ನ ತೊಗೋಬೇಕು ಅನ್ಸಿದ್ರೆ ತೊಗೊಳ್ಳಿ, ಇಲ್ಲ ಬಟ್ಟೆ ಗಿಟ್ಟೆ ತೊಗೋಬೇಕು ಅಂದ್ರೆ ತೊಗೊಳ್ಳಿ. ನಂತರ ಸೀರೆ ಅಂತ ಅಂದ್ಕೋಬೇಡಿ. ಸೊ ಹಿಂಗಿರುತ್ತೆ. ಆಮೇಲೆ ಇನ್ನೊಂದೇನೋ ಹೇಳಬೇಕು ಅಂದ್ಕೊಂಡೆ, ನಾನು ಚೀಟಿ ಹಾಕ್ಕೊಂಡಿದ್ದೀನಿ. ಆಮೇಲೆ ನನಗೆ ಸತೀಶ್ ಕೊಡ್ತಾರೆ 5,000. ಗೋಡನ್ ತೊಳೆದೆ, ಪಾತ್ರೆ ತೊಳೆದೆ, ಎತ್ತಿ ಕೊಟ್ಟು ಬಿಡಲ್ಲ, ಜೇಬಿಂದ ಐತೆ ಅಂದ್ಬಿಟ್ಟು ತಗೊಳವ ಅಂದ್ಬಿಟ್ಟು.
5,000 ರೂಪಾಯಿಗೆ 5 ಜನ ಕ್ಲೀನರ್ಸ್ ಬರ್ತಾರೆ ಹೋಗು ಅಂತಾರೆ. ನಿಜ ಹಂಗೆ ಅನ್ನೋದು ಅಯ್ಯಪ್ಪ. ಬಟ್ ಆದರೆ ನಾನು ಬಿಡಲ್ಲ, ಕಿತ್ಕೋತೀನಿ. 5,000 ಕಿತ್ಕೋತೀನಿ, ನಂಗೆ 10,000 ಬೇಕು ಅಂತ ಕಿತ್ಕೋತೀನಿ. ಅದನ್ನೆಲ್ಲ ಕೂಡಿಸಿಟ್ಟು ನನಗೇನು ಬೇಕೋ ನಾನು ತೊಗೋತೀನಿ. ಗಂಡಂದರು ಮೂಡ್ ಚೆನ್ನಾಗಿದ್ದಾಗ, ಅವ್ರ ಮನಸ್ಸು ಖುಷಿಯಾಗಿದ್ದಾಗ 90 ಹೊಡೆದಾಗ ಕೇಳಿ ಕಿತ್ಕೊಳಕ್ಕೆ ಹೋಗಿ. ಅದೇ ಕ್ವಾಟ್ರು ಹೊಡೆದಾಗ ಫುಲ್ ಆದಾಗ ಹೋಗಿ ಕೇಳಿ ಜಗಳ ಮಾಡಬೇಡಿ ದಯವಿಟ್ಟು. ಯಾರಾದರೂ ಅಕ್ಕ ತಂಗಿರ ಶ್ವೇತಕ್ಕ ಅಂದರು ಕೊಡಿ ದುಡ್ಡು ಅಂದ್ಬಿಟ್ಟು ಹೋಗಿ ಜಗಳ ಮಾಡಿಬಿಟ್ಟು ನನ್ನ ಹೆಸ್ರು ತಂದಿಕ್ಬಿಟ್ಟಿರ. ನಿಮ್ಮ ಗಂಡಂದ್ರ ಮನಸ್ಸು ಚೆನ್ನಾಗಿದ್ದು, ನಿಮ್ಮ ಗಂಡನ ಹತ್ರ ದುಡ್ಡಿದ್ದಾಗ ಕೇಳಿ ಇಸ್ಕೊಳ್ಳಿ. ನಾನು ಹಂಗೆ ಗೈಸ್, ನನ್ನ ಗಂಡನ ಮನಸ್ಸು ಚೆನ್ನಾಗಿದ್ದಾಗ, ಖುಷಿಯಾಗಿದ್ದಾಗ ಕೇಳ್ತೀನಿ, ಇಸ್ಕೊತೀನಿ. ಸಾಂಬಾರು ಏನಾಯಿತು ಅಂತ ಈಗ ಹೋಗಿ ನೋಡ್ತೀನಿ. ಈ ಯಾವುದೋ ಕಾಲ್ ಬರ್ತಾಯಿದೆ. ಸೊ ಸ್ಟೇಟ್ ಟ್ಯೂನ್ ಕಂಟಿನ್ಯೂ ಮಾಡ್ತೀನಿ. ಜಗಳ ಮಾಡಬೇಡಿ ಗೈಸ್. ಟೈಮ್ ಬಂದು ಕರೆಕ್ಟಾಗಿ 2:15. ನಾನು ಅಡುಗೆ ಎಲ್ಲ ಮಾಡಿಕೊಂಡು, ಸಾಂಬಾರು ಮಾಡಿಕೊಂಡು, ರೈಸ್ ಮಾಡಿಕೊಂಡು ಕಾಯ್ತಾಯಿದ್ದೆ. ಬಟ್ ಸತೀಶ್ ಅರ್ಜೆಂಟಾಗಿ ಯಾಕೋ ಗೊತ್ತಿಲ್ಲ ಕಾಲ್ ಮಾಡಿದರು. ನಾನು ವಿಡಿಯೋ ಎಡಿಟ್ ಮಾಡ್ತಾ ಇನ್ನೂ ಮುದ್ದೆ ಆಗಿರಲಿಲ್ಲ. ಅರ್ಜೆಂಟು ರೆಡಿಯಾಗು ಬರ್ತಾಯಿದ್ದೀನಿ ಅಂತ. ಎಲ್ಲಿಗೆ ಏನು ಎತ್ತ ಏನೂ ಗೊತ್ತಿಲ್ಲ. ಬಟ್ ಯಾಕೆ ಅದು ಗೊತ್ತಿಲ್ಲ. ಬಟ್ ಬೆಳಗ್ಗೆ ಹೋಗಿದ್ರು ಅವರು, ಮಾರ್ಕೆಟ್ಗೆ ಹೋಗಿದ್ರು. ಯದು ಪಾಪನ ರೌಂಡ್ ಕರ್ಕೊಂಡೋಗಿ ಐಸ್ ಕ್ರೀಮ್ಸ್ ಎಲ್ಲ ಕೊಡಿಸ್ಬಿಟ್ಟು ಬಿಟ್ಬಿಟ್ಟು ಹೋಗಿದ್ರು. ಬಟ್ ನಾನು ಅವ್ರು ಹೋದ್ಮೇಲೆ ಅಡುಗೆ ಮಾಡಿಕೊಂಡು, ವ್ಲಾಗ್ ಮಾಡಿಕೊಂಡು, ವೀಡಿಯೋ ಮಾಡಿಕೊಂಡು, ಇವಾಗ ವೀಡಿಯೋ ಎಡಿಟ್ ಮಾಡ್ತಾಯಿದ್ದೆ. ಬಟ್ ಆಲ್ ಆಫ್ ಅ ಸಡನ್ ರೆಡಿಯಾಗಿರು ಬೇಗ ಅಂತ. ರೆಡಿ ಅಂದರೆ ಏನು ಸೀರೆ ಎಲ್ಲ ಹಾಕ್ಕೊಂಡಲ್ಲ, ಮಾಮೂಲಿ ನೋಡೋಣ ಬೇರೆ ಒಂದು ಟಾಪ್ ಹಾಕ್ಕೊಂಡು. ಎಲ್ಲಿಗೆ ಅಂತ ಗೊತ್ತಿಲ್ಲ. ಮುಖ ಚೆನ್ನಾಗೇ ಇದೆ. ನಾನೇನು ನಿದ್ರೆ ಮಾಡ್ತಾ ಇರಲಿಲ್ಲ, ಎಡಿಟ್ ಮಾಡ್ತಾಯಿದ್ದೆ. ಟೈಮ್ 2:15, ಊಟ ಮಾಡಿಲ್ಲ, ಹೊಟ್ಟೆ ಹಸಿತೈತೆ. ಸೊ ನೋಡ್ತೀನಿ, ರೆಡಿಯಾಗಿ ಹೋಗ್ತೀನಿ. ಬಟ್ ವ್ಲಾಗ್ ತುಂಬ ದೊಡ್ಡದಾಗಿಬಿಡುತ್ತೆ. ಇದೇ ವ್ಲಾಗ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಯಾಕೆ ಏನು ಅಷ್ಟು ಅರ್ಜೆಂಟಾಗಿ ಎಲ್ಲಿಗೆ ಹೋಗಿದ್ವಿ, ಏನು ವಿಷಯ ಅಂತ. ಸೊ ಸ್ಟೇ ಟ್ಯೂನ್, ನೆಕ್ಸ್ಟ್ ವ್ಲಾಗೋಸ್ಕರ ಕಾಯ್ತಾ ಇರಿ ಅಂತ ಹೇಳ್ತಾ, ಲವ್ ಯು ಜೋಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ದಯವಿಟ್ಟು ಒಂದು ಸ್ವಲ್ಪ ವ್ಯೂಸ್ ಕೊಡಿ. ಓಕೆ, ಟಾಟಾ, ಬೈ ಬೈ, ಸಿ ಯು, ಲವ್ ಯು.